ಬಿದ್ದಿದ್ದು ಡ್ರೈನೇಜ್ ಹೋಗಿ ಮತ್ತೆ ಲಾಸ್ಟ್ ಸ್ಪಾಟ್ ಹೋಗುತ್ತೆ. ಮನೆ ಗ್ರೂಪ್ ರೇಸ್ ಬಂದಿದ್ರು ಅವತ್ತು ಶಾಪ್ನೆಲ್ಲ ಮಾತಾಡ್ಸ್ಕೊಂಡು ಹಾಕಿ ಡ್ರೈನೇಜ್ ಮಾಡಿ ಹೊರಗಡೆ ಜಿಲ್ಲಲ್ಲ ಆಯ್ತಲ್ಲ ಓಕೆ 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 ಹಾಂ ಹಾಕೋಣ 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 ಪರವಾಗಿಲ್ಲ ಹಾಕೋಣ ಹಾಕೋಣ ಸ್ವಲ್ಪ ದೂರ
ಅಣ್ಣ ಯಾಕೆ ಸೈಡ್ ಸ್ವಲ್ಪ ಸೈಡ್. ನೋಡಿ ಸರ್. ಯಾಕಾಗಿ ಇವ್ರಿಗೆ ಕೊಟ್ಟಿರೋ ದೊಡ್ಡದು ಅಂದರೆ ಸಾಂಬಲ್ ಔಟ್ ಮಾಡಿದ್ರು ಔಟ್ ಮಾಡಿದ್ದಲ್ಲ. ಕಲಾವಿದರಿಗೆ ಪರಮ ಪೂಜ್ಯ ಜಗದ್ಗುರುಗಳ ಆಗಮನವಾಗಿದೆ. ಬಾಗಲೂರಿಗೆ ಪ್ರಪ್ರಥಮ ಬಾರಿಗೆ ಪೂಜ್ಯರು ಬಂದಿರುವಂತದ್ದು. ಬಾಗಲೂರು ಅಂತ ಬಹುಶಃ ಯಾಕೆ ಈ ಭಾಗಕ್ಕೆ ಹೆಸರನ್ನ ಇರಿಸಲಾಗಿದೆ ಅಂದ್ರೆ, ಈ ಭಾಗದ ಜನ ಬೀಗೋದಿಲ್ಲ, ಬಾಗುತ್ತಾರೆ ಅಂತ ಇರಬಹುದು. ಬಹಳಷ್ಟು ಜನರು ನಮ್ಮ ಶ್ರೀ ಗ್ರೂಪ್ ಆಫ್ ಸ್ಕೂಲ್ಸ್ ನ ಫೌಂಡರ್ ಪ್ರೆಸಿಡೆಂಟ್ ಡಾಕ್ಟರ್ ನರೇಂದ್ರ ಬಾಬುರವರು ಮತ್ತವರ ಕುಟುಂಬ. ಹಾಗಾಗಿ ಗುರುಗಳು ಹೇಳುವಂತ ಒಂದೊಂದು ಮಾತನ್ನ ಉಡಾಫೆಯಾಗಿ ತೆಗೆದುಕೊಳ್ಬಾರ್ದು. ಜರುಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಭಾವಿಸ್ತಾ ದಯವಿಟ್ಟು ಗುರುಗಳ ಹಿಂದೆ ನಿಂತಿರೋರು ಗಮನಕ್ಕನೆ ಒಂದೆರಡು ಏವಿ ನೋಡ್ಬಿಟ್ಟು ನಂತರ ಗುರುಗಳ ಮೂಲತಃ ಉದ್ಯಮಿಗಳು. ಆದ್ರೆ 2019ರಲ್ಲಿ 31 ಕೆಂಪೇಗೌಡ ಜಯಂತಿಗೆ ಬಂದಂತಹ ನಮ್ಮ ಪರಮ ಪೂಜ್ಯ ಗುರುಗಳು ಯಾವಾಗ ಸಮಾಜಕ್ಕಾಗಿ ಕೊಡುಗೆ ಯಾವಾಗ ಕೊಡ್ತೀರಾ? ಆಗ ಬಹಳ ವಿನಮ್ರತೆಯಿಂದ ಬಾಬು ಅವ್ರು ಕೇಳ್ತಾರೆ, ಏನ್ ಮಾಡ್ಬೇಕು ಗುರುಗಳೇ ಅಂತ. ಒಂದ್ ಶಾಲೆ ತೆಗೀರಿ, ಸಮಾಜ ಸೇವೆ ಮಾಡಿ ಅಂದಾಗ ಶಾಲೆಗೂ ನನಗೂ ಎಲ್ಲಿಂದ ಸಂಬಂಧ ಗುರುಗಳೇ? ಇಲ್ಲ, ನನಗೆ ಅದ್ ಮಾಡೋ ಶಕ್ತಿ ಇಲ್ಲ ಅಂತ. ಯಾವ ಕ್ಷಣದಲ್ಲಿ ಭಗವಂತ ಪ್ರೇರಣೆ ಕೊಟ್ಟು ನಮ್ಮ ಗುರುಗಳ ಬಾಯಿಯಿಂದ ಒಂದು ಶಾಲೆ ಮಾಡಿ ಅಂತ ಹೇಳಿದ್ರು, ವಿಸ್ಮಯ ರೀತಿಯಲ್ಲಿ ಕೇವಲ 5-6 ತಿಂಗಳಲ್ಲಿ ದಯಮಾಡಿ ಒಂದು ಸ್ಕೂಲ್ ತಗೊಳ್ಳಿ, ನನಗೆ ನಡೆಸೋದಕ್ಕೆ ಸಾಧ್ಯವಾಗ್ತಿಲ್ಲ, ನೀವು ತೆಗೆದುಕೊಳ್ಬೋದಾ? ಸರಸ್ವತಿ ವಿದ್ಯಾಲಯ ಅನ್ನೋ ಒಂದು ಶಾಲೆಯನ್ನ ನಾವು ನಿಮ್ಮ ಸುಪರ್ದಿಗೆ ಕೊಡ್ತೀವಿ ಅಂತ. ಆದ್ರೆ ನಮ್ಮ ನರೇಂದ್ರ ಬಾಬು ಅವರು BGS ಜೊತೆಗೆ ಸೇರ್ಸೋಣ ಶಾಲೆನ ಅಂತ ನಮ್ಮ ಪೂಜ್ಯರ ಹತ್ರ ಹೋದಾಗ ಗುರುಗಳು ಹೇಳ್ತಾರೆ, ಇಲ್ಲ, ಇದು ದೈವ ಪ್ರೇರಣೆ ಅಂತ ಭಾವಿಸ್ತೇನೆ, ನನ್ನ ಮುಖೇನ ಬಂದಿದ್ದು, ಇದನ್ನ ನೀವು ನಡೆಸಿ, ಆದರೂ ನಮ್ಮ ಶ್ರೀಮಠ ನಿಮ್ಮ ಬೆನ್ನಿಗೆ ನಿಲ್ತೀವಿ ಅಂತ ಇಂದಿಗೂ ಕೂಡ ನಮ್ಗೆ ಆಶೀರ್ವದಿಸ್ತಾ ಈ ಭಾಗಕ್ಕೆ ಮೊದಲಿಗೆ ಬಂದಿರ್ಬೋದು. ಆದರೆ ಇದು ಕಂಪ್ಲೀಟ್ ಫೌಂಡೇಶನ್ ಹಾಕಿರೋದು ನಮ್ಮ ಪೂಜ್ಯ ಮಹಾಸ್ವಾಮೀಜಿಯವರೊಂದು ಜೋರ ಚಪ್ಪಾಳೆ ಬರಲಿ. ಗುರುಗಳ ಈ ಭಾಗಕ್ಕೆ ಇಂತಹ ಒಂದು ಕ್ರಾಂತಿಕಾರಕವಾದಂತಹ ಒಂದು ಶೈಕ್ಷಣಿಕ ಸಂಸ್ಥೆ ಹುಟ್ಟನ್ನ ಪಡೆದಿರೋದು, ಇಟ್ಸ್ ಬಿಕಾಸ್ ಆಫ್ ಯು. ಇಟ್ಸ್ ಅನ್ ಆನರ್ ದಟ್ ಯು ಆರ್ ಟುಡೇ ವಿತ್ ಅಸ್.
ಸೊ ಬಹಳ ಖುಷಿಯಿಂದ ಎಲ್ಲ ಕ್ಷೇತ್ರದವರು ಕೂಡ ಬಂದಿದ್ದೀರಾ. ದಯಮಾಡಿ ಅಂದ್ರು ಎಷ್ಟೇ ಹೇಳಿದ್ರು ಕೂತ್ಕೋತಿಲ್ಲ, ನಿಮಗ್ ಬಿಟ್ಟಿದ್ದು. ಬಹುಶಃ ಗುರುಗಳ ವೇದಿಕೆಗೆ ಬಂದು ನೀವು ಕೂರ್ತೀರಾ ಅಂತ ನಾನು ಕೂಡ ಭಾವಿಸ್ತೇನೆ. ಅದಕ್ಕೆ ಹೇಳೋದು, ಗುರುವಿನ ಗುಲಾಮನಾಗದ ತನಕ ದೊರೆಯದನ್ನ ಮುಕುತಿ ಅಂತ ಪೂಜ್ಯರ ಮಾತನ್ನ ಮನಸ್ಸಿಗೆ ತಗೊಳ್ಳೋಣ. ಇವತ್ತು ಕೂಡ ಆಶೀರ್ವಾದ ಪಡೆದುಕೊಳ್ಳೋಣ. ವೇದಿಕೆಗೆ ಬರ್ಮಾಡ್ಕೊಳ್ಳೋಕ್ಕೂ ಮುನ್ನ ಒಂದು ವಿಶೇಷವಾದ ಏವಿ ಇದೆ, ಸ್ವಾಮೀಜಿಗೆ ಸಮರ್ಪಿಸ್ತಾ ದಯಮಾಡಿ ಆ ಏವಿ ಪ್ಲೇ ಮಾಡಿಸು. ಏವಿ ಅಬೌಟ್ ಸ್ವಾಮೀಜಿ. ಐ ಕೈಂಡ್ಲಿ ರಿಕ್ವೆಸ್ಟ್ ಟು ಪ್ಲೀಸ್ ಪ್ಲೇ ದಿ ಏವಿ. ಅಂತಕ್ಕಂಥದ್ದನ್ನ ಅದೊಂದು ಅಬ್ಸರ್ವೇಷನ್ ಕೊಡೋದು ಮತ್ತು ಒಂದು ಪೂರ್ಣ ಪ್ರಮಾಣದ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದವೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಮಾಡಿ ನಂತರದಲ್ಲಿ ರಾಜ್ಯದ ಮೂಲೆ ಮೇಲೆಗೆ ಬೇರೆ ಬೇರೆ ಕಡೆ ತಿಳ್ಕೊಂಡು ಹೋಗ್ಬೇಕಂತ ಅಭಿಲಾಷೆ. ಅದಕ್ಕೋಸ್ಕರ ಒಂದು ಶಾಲೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಕಲಿತ ನಂತರದಲ್ಲಿ ವಾಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್ ಬ್ಯಾಕ್ ಟು ದ ಸೊಸೈಟಿ, ವೆದರ್ ಕೊಟ್ಟಂತ ವ್ಯವಸ್ಥೆಯಲ್ಲಿ ಪಡ್ಕೊಂಡಂತ ಸಂಸ್ಥೆಗೆ ವಾಪಸ್ಸು ಕೊಡ್ಬೇಕಾ ಚಿಕ್ಕದಾಗಿ, ಅಥವಾ ದೇಶ ಸಮಾಜಕ್ಕೆ ಅವನು ವಾಪಸ್ಸು ಅವನನ್ನ ಬದ್ಧನಾಗಿ ಮಾಡಬೇಕಾ. ಸೊ ವಿತ್ ದ ರೈಟ್ ಇಂಟೆನ್ಷನ್, ವಿತ್ ದ ರೈಟ್ ಪರ್ಪಸ್, ವಿತ್ ದ ರೈಟ್ ವಿಷನ್ ಇದನ್ನ ಮಾಡಿ ಕೊಟ್ಟಿದೆ. ನಿಮ್ಮೆಲ್ಲರ ಸಹಕಾರ ಆದಿಚುಂಚನಗಿರಿ ಮಠದ ಮಹಾಸ್ವಾಮೀಜಿಗಳು ಸಂಯುಕ್ತ ಫ್ರೀ ಸ್ಕೂಲಿಂದ ನನ್ನ ಮಗನಿಗೆ ಫ್ರೀಯಾಗಿ ಓದಿಸ್ತಿರೋದ್ರಿಂದ ನನಗೆ ತುಂಬಾ ಸಂತೋಷವಾಗಿದೆ. Great initiate in upbringing the rural children. So hats off to you, Swamiji. ಭಕ್ತಿಪೂರ್ವಕ ಚಪ್ಪಾಳೆಯೊಂದಿಗೆ ಪರಮ ಪೂಜ್ಯ ಜಗದ್ಗುರು ಮಾಡ್ಕೊಳ್ತಾ ಇದ್ದಾನೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಗುರುಗಳು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳನ್ನ, ಹಾಗೆ ಮಂಗಳಾನಂದನಾಥ ಬಿಜಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಾಲೂರ್ನ ಸೆಕ್ರೆಟರಿ ಬಯ್ಯನಾರ್ ಅವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸೋಣ. ಬಹಳ ದೂರದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ದೆಹಲಿ ಕನ್ನಡ ಸಂಘದ ನಾಗರಾಜ್ ಅವರು ಬಂದಿದ್ದಾರೆ. ಅವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಿತೀಶ್ ಅವರು ಹುಟ್ಟುಹಬ್ಬ ಬೇರೆ ಇತ್ತು, ಸೊ ರಿಲೇಟೆಡ್ ಬರ್ಡೇ ವಿಶಸ್ ಅಂತ ಹೇಳ್ತಾ ಜೋರು ಚಪ್ಪಾಳೆ ಫೌಂಡರ್ ಪ್ರೆಸಿಡೆಂಟ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ ಎಂದು ಹೇಳುತ್ತಾ, ದಯಮಾಡಿ ಕೈ ಮೇಲೆ ಮಾಡಿ
ಪೇರೆಂಟ್ಸ್, ನಿಮ್ಮೆಲ್ಲರಿಗೂ ನಮ್ಮ ಶಾಲೆಯ ವತಿಯಿಂದ ಒಂದು ಚಪ್ಪಾಳೆ. ಯಾಕಂದ್ರೆ ನಮ್ಮ ಸ್ಕೂಲ್ ಆಂಥಮ್ಗಾಗಿ ದಯಮಾಡಿ ಸ್ಕೂಲ್ ನಮ್ಮ ಸ್ಕೂಲ್ ನೆನಪಾಗ್ತದೆ. पुष्पांजलि तव चरणे सरस्वती रञ्जिनी अक्षरदायिनी भववारिणी निजतरिणी सरस्वती रञ्जिनी अक्षरदायिनी भववारिणी निजतरिणी. Jai Shri Gurudev, we greet each new day. Balagangadharanatha Mahaswamiji, blessings may vary. In a land of knowledge, where dreams take flight, Aditya shines on us, guiding with love. With book and pen, we write our destiny, transforming the world with knowledge and faith. In Aditya's embrace, we learn and grow, preparing for a future that shines and glows, that shines and glows. Rooted in valued traditions, embracing one and all. With Saraswati's grace, we soar and explore, creating a future that's brighter than before, brighter than before. Aditya, our beacon, shining bright and strong. Together we'll climb up as we sing this song. With unity and knowledge, we reach new heights. Aditya, our unmattered guiding through life. With unity and knowledge, we reach new heights. Aditya, our unmattered guiding through life. ಇಂದ ಪ್ರಾರಂಭವಾದಂತಹ ಆದಿತ್ಯ ಗ್ರೂಪ್ ಆಫ್ ಸ್ಕೂಲ್ಸ್ ಮುಂದಿನ ದಿನದಲ್ಲಿ ಹೆಚ್ಚು ಹೆಚ್ಚು ತನ್ನ ರೆಕ್ಕೆಗಳನ್ನ ಚಾಚಿಕೊಂಡು ಈ ಭಾಗದಲ್ಲಿ ಈಗಾಗಲೇ ರಿನೌಂಡ್ ಸ್ಕೂಲ್ ಅನ್ನೋ ಒಂದು ಖ್ಯಾತಿಯನ್ನ ಪಡೆದುಕೊಂಡಿದೆ. ಮುಂದಿನ ದಿನದಲ್ಲಿ ಇದರಿಂದ ಹೆಚ್ಚು ಉಪಯೋಗ ಈ ಭಾಗದ ಜನರಿಗಾಗಿ ಅಂತ ಹಾರೈಸೋ ಒಂದು ಜೋರಾದ ಚಪ್ಪಾಳೆ ಬರಲಿ. ಆದರ್ಶ ವ್ಯಕ್ತಿತ್ವದ ಡಾಕ್ಟರ್ ನರೇಂದ್ರ ಬಾಬುರವರ ಆದರ್ಶ ಪತ್ನಿ ಮತ್ತು ಆದರ್ಶ ಪುತ್ರನ ವೇದಿಕೆಯಲ್ಲಿ ಒಂದೇ ಸೂರ್ಯನಡಿ ಇರುವಂಥದ್ದು. ಒಟ್ಟಿಗೆ ಕೂಡಿ ಒಳ್ಳೊಳ್ಳೆ ಕೆಲಸಗಳನ್ನ ಇನ್ನೂ ಮಾಡುವಂತಾಗಲಿ ಅಂತ ಹಾರೈಸ್ತಾ, ನಾವು ಮದ್ವೆಗೆ ಹೋಗಿರ್ಲಿಲ್ಲ ಡಾಕ್ಟರ್ ನರೇಂದ್ರ ಬಾಬು ಅವ್ರಿಗೂ, ಆದ್ರೆ ಇವಾಗ ಸಾಕ್ಷಿ ಮಾಲಾರ್ಪಣೆಯನ್ನ ಶ್ರೀಮತಿಯವರು ಮಾಡಿದ್ದಾರೆ. ಪೂಜ್ಯರವರ ಹಿರಿಯ ಸುಪುತ್ರ ಪುನೀತ್ ಗೌಡ ಅವರು ವಿಶೇಷವಾಗಿ ನಮ್ಮ 8th ಸ್ಟ್ಯಾಂಡರ್ಡ್ ಅಂಡ್ ಅಬೌವ್ ಸ್ಟೂಡೆಂಟ್ಸ್ಗೆ ಪುನೀತ್ ಅವರು CA ಮಾಡಿರೋದ್ರಿಂದ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಸ್ಕ್ರಾಚ್ ಲೆವೆಲ್ ಇಂದಲೇ ಫ್ರೀ ಕ್ಲಾಸಸ್ ಮಾಡ್ತಾ ಇದ್ದಾರೆ. ನಾವೀ ಶುಭವಾಗಿ ಎಲ್ಲವನ್ನ ಬಿಟ್ಟು ಸ್ಕೂಲನ್ನ ಸ್ಟ್ರಾಂಗ್ ಮಾಡೋ ಎಡೆಗೆ. जय श्री गुरुदेव. परम पूज्य जगद्गुरु डॉक्टर ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿ ಪಾದಗಳಿಗೆ ನಮಸ್ಕರಿಸುತ್ತೆ ಮತ್ತು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದಂಥ
ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಚಿಕ್ಕಬಳ್ಳಾಪುರ ಶಾಖೆಯ ಪೂಜ್ಯ ಶ್ರೀ ಮಂಗಳನಾಥ ಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ವೇದಿಕೆಯಲ್ಲಿ ಅಲಂಕರಿಸಿರ್ತಕ್ಕಂಥ ನಮ್ಮ ಹೊಸೂರಿನ ಜನಪ್ರಿಯ ಶಾಸಕರಾದಂಥ ಪ್ರಕಾಶಣ್ಣವರೇ ಮತ್ತು ಸ್ಥಳೀಯ ಶಾಸಕರಾದ ರಾಮಚಂದ್ರಣ್ಣವರೇ ಮತ್ತು ಮಾಜಿ ಮಂತ್ರಿಗಳಾದ ಬಾಲಕೃಷ್ಣ ರೆಡ್ಡಿ ಸರ್ ಅವರೇ ಮತ್ತು ಡೆಪ್ಟಿ ಮೇಯರ್ ಆದಂಥ ಆನಂದಣ್ಣವರೇ ಮತ್ತು ನಮ್ಮ ಡೆಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಡೆಲ್ಲಿಯಿಂದ ಆಗಮಿಸಿರ್ತಕ್ಕಂಥ ಮತ್ತು ನಾಗರಾಜ್ ಸರ್ ಅವರೇ ಮತ್ತು BJS ಮಾಲೂರು ಸೆಕ್ರೆಟರಿ ಅಂತ ಬೈಯಣ್ಣವರೇ ಮತ್ತು ನಮ್ಮ BJP ಮುಖಂಡರಾದ ಮುನ್ರಾಜಣ್ಣವರೇ, ನಮ್ಮ ಕೃಷ್ಣಗಿರಿ ಡಿಸ್ಟ್ರಿಕ್ಟ್ ಪ್ರೈವೇಟ್ ಸ್ಕೂಲ್ಸ್ DU ಆದಂಥ ಗೋಪಾಲಪ್ಪ ಸರ್ ಅವರೇ ಮತ್ತು ಮಧು ಅವರೇ ಮತ್ತು ಬೇರೆಯಿಂದ ನಮ್ಮ DMK ಪ್ರಮುಖರಾದಂಥ ಮಿಸ್ಟರ್ ನಾಗೇಶ್ ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಸುಮಾರಷ್ಟು ಮುಖಂಡರಿದ್ದಾರೆ. ಎಲ್ಲರಿಗೂ ಸಹ ನಮ್ಮ ಧನ್ಯವಾದಗಳು ಅರ್ಪಿಸುತ್ತಾ ಮತ್ತು ಈ ದಿನ ನಮ್ಮ ಪೋಷಕರು ಪ್ಯಾರೆಂಟ್ಸ್ ಕೂಡ ತುಂಬ ಜನ ಬಂದಿದ್ದೀರ, ನಿಮಗೂ ಸಹ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು ತಿಳಿಸುತ್ತಾ ಮತ್ತು ನನ್ನ ಪ್ರೀತಿಯ ಮಕ್ಕಳೇ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಮತ್ತು ಮಾಧ್ಯಮ ಪತ್ರಿಕಾ ಮಿತ್ರರೇ ಮತ್ತು ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಸುಮಾರು ಬೆಂಗಳೂರು, ಆನೇಕಲ್ಲು, ಅತ್ತಿಬೆಲ್ಲಿ, ಡೆಂಗಿಕೋಟ, ತಳಿ, ಬೇರೆಗೆರೆ ಮತ್ತು ಬಾಗಲೂರು ಮತ್ತು ಈ ಕಡೆ ಕೋಲಾರಿಂದ ಕೂಡ ಬಂದಿದ್ದಾರೆ. ಸೊ ಎಲ್ಲರಿಗೂ ಮತ್ತು ಮಾಲೂರಿಂದ ಕೂಡ ಬಂದಿದ್ದಾರೆ ಸುಮಾರಷ್ಟು ಜನ ಭಕ್ತರು. ಎಲ್ಲರಿಗೂ ನನ್ನ ದೊಡ್ಡಪೂರ್ವಕ ವಂದನೆಗಳು ಅರ್ಪಿಸುತ್ತಾ ಮತ್ತು ಈ ಒಂದು BGS ಮಠಕ್ಕೆ ನನಗೆ ಏನಪ್ಪ ಸಂಬಂಧ ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. ಹೀಗಾಗಿ ನಮ್ಮ ಪೂಜ್ಯ ಗುರುಗಳು ಆದೇಶ ಕೊಟ್ಟಿದ್ದಾರೆ ಬೇಗ ಮುಗಿಸಿ ಅಂತ ಹೇಳ್ಬಿಟ್ಟು ನಾನು ಸುಮಾರು ಆದಿಚುಂಚನಗಿರಿ ಮಠದ ಒಂದು ಸಂಪರ್ಕ 1999ರಿಂದ ನಾನು ಆದಿಚುಂಚನಗಿರಿ ಮಠದ ಸಂಪರ್ಕದಲ್ಲಿ ಇರ್ತೀನಿ. ಯಾಕಂದರೆ ಅವತ್ತು ನಮ್ಮ ದಿವಂಗತ ಮಾಜಿ ಶಾಸಕರಾದ ವೆಂಕಟರಾಮಣ್ಣವರು ನಮಗೆ ನಾವು ಮೊದಲು ಆದಿಚುಂಚನಗಿರಿ ಮಠ BGS ಸ್ವಾಮೀಜಿಗಳಂತ ಕೇಳು ಕೊಡ್ತಾ ಇದ್ದೀವಿ ಅಷ್ಟೇ ತಪ್ಪಿದ್ರೆ ನಾವು ನೋಡಿದ್ದಿಲ್ಲ, ಕಂಡಿದ್ದಿಲ್ಲ. ಸೊ ಒಂದು ಸಾರಿ ವೆಂಕಟರಾಮಣ್ಣವರು ಹೇಳೋರು, ಬಾರಪ್ಪ ಈ ಥರ ಮಠಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಸೊ ಸ್ವಾಮೀಜಿ ಜಯಂತಿಗಳಾಗೆ ಹೋಗ್ತಾ ಇದ್ವಿ. ಅಟ್ಲೀಸ್ಟ್ ವರ್ಷಕ್ಕೆ 2 ಬಾರಿ ಆದರೂ ಅವ್ರು ನಮ್ಮನ್ನು ಜೊತೆಯಲ್ಲಿ ಕಾರ್ಯಕ್ರಮಗಳಿಗೆ, ಮಠದ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಭಾಳಷ್ಟು ಖುಷಿ ಆಯಿತು. ಹೋಗಿ ಆ ಪೂಜ್ಯ ಗುರುಗಳಿಗೆ ಫಸ್ಟ್ ಟೈಮ್ 1999ರಲ್ಲಿ ಆ ಪೂಜ್ಯ ಗುರುಗಳ ಆಶೀರ್ವಾದ ತಗೊಂಡ್ಮೇಲೆ ನಿಜವಾಗ್ಲೂ ನಮಗೆ ಭಾಳಷ್ಟು ಖುಷಿ ಆಯಿತು. ಅವತ್ತು ಆ ಒಂದು ಆನಂದ ನಿಜವಾಗ್ಲೂ ಇವತ್ತಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಆನಂದ ಸಿಕ್ತು. ಅಷ್ಟು ಮಾತ್ರ ಅಲ್ಲ, ಪೂಜ್ಯ ಗುರುಗಳ ಜೊತೆಯಲ್ಲಿ ಕುಳಿತು ಊಟ ಮಾಡೋಂಥ ಒಂದು ಪ್ರಸಾದ ಮಾಡೋಂಥ ಭಾಗ್ಯನೂ ಕಳಿಸ್ಕೊಟ್ರು ವೆಂಕಟರಾಮಣ್ಣವರು. ನಾವು ಸುಮಾರು ಪೂಜ್ಯ ಗುರುಗಳು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಜೊತೆಯಲ್ಲಿ ಕುಳಿತು ಸುಮಾರು 4-5 ಬಾರಿ ಪ್ರಸಾದವನ್ನು ಸೇವಿಸಿದ್ದೀರಿ. ಈಗ ಅನಿಸುತ್ತೆ ಸಾಕ್ಷಾತ್ ಆ ದೇವರ ಜೊತೆಯಲ್ಲೇ ಕುಳಿತು ನಾವು ಪ್ರಸಾದ ಮಾಡಿದ್ದೇವೇನೋ ಅಂತ ಒಂದು ಫೀಲಿಂಗ್ ಇವತ್ತು ನಮಗೆ ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ನಮ್ಮ ಮಠ ನಮ್ಮ ಒಂದು ಇದನ್ನು ಇಷ್ಟು ಸುಮಾರು ಸುದೀರ್ಘವಾಗಿ 25-26 ವರ್ಷಗಳಿಂದ ಈ ಮಠದ ಸಂಪರ್ಕದಲ್ಲಿ ನಾನು ಬೆಳೆದು ಬಂದಿರೋಂಥ ಒಂದು ಇದು ನಿಜವಾಗ್ಲೂ ಈ ಮಠದ ಭಕ್ತನಾಗಿ, ಈ ಮಠದ ಒಂದು ಸಣ್ಣ ಒಂದು ಭಕ್ತನಾಗಿ ಹೆಮ್ಮೆ ಪಡುವಂಥ ವಿಷಯ ಕೂಡ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ತಮ್ಮ ಮುಂದೆ. ಅದೇ ಥರ ಆದಿಚುಂಚನಗಿರಿ ಮಠ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅವರ ಕಡೆ ಅವರ ಒಂದು ಇದರಿಂದಾಗಿ ಬೆಳ್ಕೊಂಡು ಬರ್ತಾ ಇರಬೇಕಾದ್ರೆ ಆಮೇಲೆ ಸುಮಾರು 2012 ಮಧ್ಯದಲ್ಲಿ ಸ್ವಾಮೀಜಿಗಳು ಶ್ರೀಲಿಂಗ ಬಿಟ್ಟಾಗ ಆವಾಗ ನಮಗೆಲ್ಲ ನಿಜವಾಗಿ ತುಂಬಾ ಆತಂಕ ಆಯಿತು. ಏನಪ್ಪ ನಮ್ಮ ಸ್ವಾಮೀಜಿಗಳು ಹೋದ್ರಲ್ಲ ಮತ್ತೆ ಯಾರು ನಮಗೆ ದಿಕ್ಕು ಅನ್ನೋ ಒಂದು ಇದರಲ್ಲಿ ನಾವು ಭಾಳಷ್ಟು ಆತಂಕ ಇದೆ. ಆಗಲೇ ನಮ್ಮ ಅಧ್ಯಕ್ಷರಾಗಿ ಪೀಠಾಧ್ಯಕ್ಷರಾಗಿ ನಮ್ಮ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಪೀಠಾಧ್ಯಕ್ಷರಾದ ಮೇಲೆ ಖಂಡಿತವಾಗಿ ನಮಗೆಲ್ಲ ಭಾಳಷ್ಟು ಒಂದು ಇದು ಬಂತು. ಇನ್ನು ನಮ್ಮ ಮಠ ಖಂಡಿತವಾಗಿ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತಾರೆ, ನಮ್ಮ ಸ್ವಾಮೀಜಿಗಳು ಮುಂದೆ ತಗೊಂಡು ಹೋಗ್ತಾರೆ ಅಂತ. ಅದಕ್ಕೆ ಇವತ್ತು ನಮ್ಮ ಇಡೀ ಭಾರತ ದೇಶದಲ್ಲೇ ಮಾತ್ರ ಅಲ್ಲ, ಇಡೀ ಗ್ಲೋಬಲ್ ಲೆವೆಲಲ್ಲಿ ಇವತ್ತು ನಮ್ಮ ಆದಿಚುಂಚನಗಿರಿ ಮಠ BGS ಸಂಸ್ಥೆ ವಿದ್ಯಾಸಂಸ್ಥೆಗಳು ಬೆಳೆದು ನಿಂತಿದೆ ಇವತ್ತು. ಸೊ ಅವರ ಒಂದು ಆಶೀರ್ವಾದ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಇರಲಿ ಆಗಂತ ಹೇಳ್ಬಿಟ್ಟು ನಾನು ಹಾರೈಸ್ತಾ ಇದ್ದೀನಿ. ಅದೇ ಥರ ಪೂಜ್ಯ ಸ್ವಾಮೀಜಿಗಳು ನಮ್ಮ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ನಾವು ಯಾವಾಗಾದರೂ ಮಠಕ್ಕೆ ಹೋದರೆ ಕೂಡ ನಾನೊಂದು ದೊಡ್ಡ ಲಿಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಸ್ವಾಮೀಜಿಗಳನ್ನ ಇದು ಕೇಳಬೇಕು, ಇದನ್ನು ಮಾತಾಡಬೇಕು, ಈ ಥರ ಮಾತಾಡಬೇಕು ಅಂತ. ಸ್ವಾಮೀಜಿಗಳು ಕಂಡ ತಕ್ಷಣ ಎಲ್ಲ ಮರೆತು ಬಿಟ್ಟಿರ್ತೀವಿ, ಏನು ಜ್ಞಾಪಕ ಬರಲ್ಲ. ಅಟ್ಲೀಸ್ಟ್ ಅವ್ರ ಮುಖನವ್ರ ಎಷ್ಟೊತ್ತಿಗೆ ಎಲ್ಲನೂ ಮರೆತು ಏನೋ 1-2 ಮಾತು ಮಾತಾಡಿ ಹಿಂತಿರ್ಬಿಡ್ತೀವಿ. ಮತ್ತೆ ವಾಪಸ್ ಬಂದವಾಗ ಅನಿಸುತ್ತೆ ನಾವು ಇದೆಲ್ಲ ಕೇಳಬೇಕಾಗಿತ್ತು ಸ್ವಾಮೀಜಿಗಳ ಹತ್ರ ಅಂತ ಹೇಳ್ಬಿಟ್ಟು ಈಚೆ ಬಂದು ಅನ್ಕೊಂತೀವಿ. ಬಟ್ ಇದು ಒಂದು ಭಯ ಅಲ್ಲ, ಅವ್ರನ್ನ ಕಂಡ ತಕ್ಷಣ ಆನಂದ
ಖಂಡಿತವಾಗಿ ನಮಗೆ ಆ ಒಂದು ಕಂಡ ತಕ್ಷಣ ಆ ಖುಷಿ, ಒಂದು ಆನಂದದಲ್ಲಿ ಮುಳುಗಿ ಹೋಗಿರ್ತೀವಿ ನಾವು. ಸೊ ಅಂಥ ಒಂದು ವಿಸ್ಮಯವಾದಂಥ ನಮ್ಮ ಗುರುಗಳು. ಹಾಗಾಗಿ ನಮಗೆ ನಮ್ಮ ಈ ಒಂದು ಆದಿಚುಂಚನಗಿರಿ ಮಠದ ಭಕ್ತನಾಗಿ ನಿಜವಾಗ್ಲೂ ನಾನು ಎಷ್ಟು ಹೇಳ್ಕೊಂಡ್ರೂ ನನಗೆ ಸಾಕಾಗ್ತಾ ಇಲ್ಲ. ಅದೇ ಥರ ಇವತ್ತು ನಮ್ಮ ಇನ್ನೊಬ್ಬ ಸ್ಪೆಷಲ್ ಗೆಸ್ಟ್ ಆಗಿ ಬರಬೇಕಾಗಿತ್ತು ನಮ್ಮ CT ರವಿ ಅವರು, ಕರ್ನಾಟಕ ರಾಜ್ಯ ಮಾಜಿ ಮಂತ್ರಿಗಳು. ಅನಿವಾರ್ಯ ಕಾರಣಗಳಿಂದ ಒಂದು ಅರ್ಜೆಂಟ್ ಒಂದು ಕಾರ್ಯಕ್ರಮದಿಂದ ನಿನ್ನೆ ಸಾಯಂಕಾಲ ಅವರು ಫೋನ್ ಮಾಡಿ ನನಗೆ ಹೇಳಿದ್ರು, ಇಲ್ಲಪ್ಪ ಈ ಥರ ಆಗಿದೆ, ಹೋಗಲೇಬೇಕಾಗಿರೋಂಥ ಒಂದು ಅನಿವಾರ್ಯ, ಹಾಗಾಗಿ ನಾನು ಬರೋಕ್ಕಾಗಲಿಲ್ಲ. ಸೊ ಮುಂದಿನ ಕಾರ್ಯಕ್ರಮಗಳಲ್ಲಿ ಖಂಡಿತ ಭಾಗವಹಿಸ್ತೀನಿ ಅಂತ ಕೂಡ ಅವರು ನಮ್ಮ CT ರವಿ ಸರ್ ಅವರು ಹೇಳಿದ್ರು. ಸೊ ಹಾಗಾಗಿ ನಮ್ಮ ಒಂದು ಲಾಸ್ಟ್ ಟೈಮು ಈ ಒಂದು ಶಾಲೆಯಲ್ಲಿ ಆನ್ಯುವಲ್ ಡೇಯಲ್ಲಿ ನಾವು ಒಂದು ಪ್ರಾಮಿಸ್ ಮಾಡಿದ್ವಿ, ನಮ್ಮ ಒಂದು ಶಾಲೆ ಮಕ್ಕಳು ಇಷ್ಟೊಂದು ಪರ್ಸೆಂಟೇಜ್ ತೆಗೆದ ಮೇಲೆ ನಿಮಗೆ ಒಂದು ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ವರ್ಷ ನಮ್ಮ ಒಂದು ವಿದ್ಯಾರ್ಥಿನಿ ಒಂದು ಸ್ಕಾಲರ್ಶಿಪ್ ಎಲಿಜಿಬಲ್ ಆಗಿದ್ದಾರೆ. ಅವರು ಕೂಡ ಬಂದು ನಮ್ಮ ಸ್ವಾಮೀಜಿಗಳ ಬೇರೆಯಿಂದ ಆ ಒಂದು ಸ್ಕಾಲರ್ಶಿಪ್ ಒಂದು ಪಡ್ಕೊಬೇಕು. ಅದೇ ಥರ ನಮ್ಮ ಒಂದು ಶಾಲೆ ಹೋದ ವರ್ಷ 24-25ನೇ ವರ್ಷದಲ್ಲಿ 100% ರಿಸಲ್ಟ್ ಇಂದ ಬೋರ್ಡ್ ಎಕ್ಸಾಮಲ್ಲಿ ಕಂಟಿನ್ಯೂ 3 years ನಾವು ಒಂದು ಬೋರ್ಡ್ ಎಕ್ಸಾಮಲ್ಲಿ ರಿಸಲ್ಟ್ ಕೊಟ್ಟಿದ್ದರಿಂದ ನಮಗೆ ತಮಿಳುನಾಡು ಸರ್ಕಾರದಿಂದ CM ಅವಾರ್ಡ್ ಸಿಕ್ತು. ನಮ್ಮ ಎಜುಕೇಷನ್ ಮಿನಿಸ್ಟರ್ ಅನ್ಬಿಲ್ ಮಹೇಶ್ ಪಯ್ಯಾಮಳಿ ಮತ್ತು ಸ್ಪೋರ್ಟ್ಸ್ ಮಿನಿಸ್ಟರ್ ಉದಯನಿಧಿ ಸರ್ ಅವರು ನಮಗೆ CM ಅವಾರ್ಡ್ ಬಂದು ಚೆನ್ನೈಯಲ್ಲಿ ಕರೆದುಕೊಟ್ಟರು. ನಾವು ತುಂಬಾ ಖಂಡಿತವಾಗಿ ಭಾಳಷ್ಟು ಖುಷಿ ಆಯಿತು. ಅದೆಲ್ಲ ಬಂದು ನಮ್ಮ ಗುರುಗಳು ಮತ್ತು ನಮ್ಮ ಒಂದು ಪೋಷಕರು ಮತ್ತು ನಮ್ಮ ಟೀಚರ್ಸ್ ಮತ್ತು ನಮ್ಮ ಸ್ಟೂಡೆಂಟ್ಸ್ ಮಾಡಿದಂಥ ಒಂದು ಘನಕಾರ್ಯ. ಸೊ ಹಾಗಾಗಿ ಮತ್ತೊಬ್ಬೆ ನಮ್ಮ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸನ್ನು ಈ ಒಂದು ವೇದಿಕೆ ಮುಖಾಂತರ ನಾನು ಅವ್ರನ್ನ ಒಂದು ಅಭಿನಂದಿಸ್ತೀನಿ. ಮತ್ತು ಈ ಒಂದು ವರ್ಷದ ಕಾಲದಿಂದ ನಾವು ಸುಮಾರಷ್ಟು ಸ್ಕಾಲರ್ಶಿಪ್ ಕೂಡ ನಾವು ಬಿಡುಗಡೆ ಮಾಡಬೇಕಾಗಂತ ಅನ್ಕೊತಾ ಇದ್ದೀವಿ. ಖಂಡಿತವಾಗಿ ನಮ್ಮ ಒಂದು ಆದಿತ್ಯ ಶಾಲೆ ಇನ್ನೂ ಹೆಚ್ಚಾಗಿ ಮಕ್ಕಳಿಗೆ ಮುಂದೆ ಬರಬೇಕಂದ್ರೆ ಏನೆಲ್ಲ ಪ್ರೋತ್ಸಾಹ ಕೊಡ್ಬೋದು, ನಮ್ಮ ಕಡೆಯಿಂದ ಏನೆಲ್ಲ ಮಾಡ್ಬೋದು ಹಾಗಂತ ಹೇಳ್ಬಿಟ್ಟು ಖಂಡಿತವಾಗಿ ನಾವು ಮಾಡಲಿಕ್ಕೆ ಸದಸಿದ್ಧ ಇದ್ದೀವಿ. ನೀವೆಲ್ಲ ನೋಡಿರ್ಬೋದು ಪೋಷಕರೇ, ನಾವು 2020ರಲ್ಲಿ ಸ್ಕೂಲ್ ತಗೊಂಡ್ವಿ. ಸುಮಾರು 2 ವರ್ಷದ ಕಾಲ ಕೊರೋನಾ ಟೈಮಲ್ಲಿನೇ ಹೋಯಿತು. ಉಳಿದಂಥ 3 ವರ್ಷದಲ್ಲಿ ಬರೀ 157 ಜನ ಇದ್ದಂಥ ಮಕ್ಕಳು ಇವತ್ತು 500 ಜನವರೆಗೂ ತಗೊಂಡ್ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಳೆಸೋಣ. ಬಿಕಾಸ್ ಆಫ್ ನಮ್ಮ ಸ್ವಾಮೀಜಿಗಳ ಒಂದು ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಸಹಕಾರದಿಂದ ಮತ್ತೆ ಇನ್ನೂ ಮುಂದೆ ಹೆಚ್ಚಾಗಿ ಬೆಳೆಸೋಣ ಒಂದು ಶಕ್ತಿ ನಮಗೆ ಭಗವಂತ ಮತ್ತು ಗುರುಗಳ ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಶ್ರೀ ಗುರುದೇವ್. ಈ ದಿವಸ ಆದಿತ್ಯ ಗ್ರೂಪ್ ಆಫ್ ಸ್ಕೂಲ್ಸ್ ವತಿಯಿಂದ ಸ್ವಸ್ತಿ 2025ನೇ ಒಂದು ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ಆದಿಚುಂಚನಗಿರಿಯ ಮಠಾಧೀಶರಾದಂಥ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಶ್ರೀ ಶ್ರೀ ಮಂಗಳಾನಂದ ಸ್ವಾಮೀಜಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ತಳಿ ಕ್ಷೇತ್ರದ ಶಾಸಕರಾದಂಥ ರಾಮಚಂದ್ರನವರೇ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಹೊಸೂರಿನ ಡೆಪ್ಟಿ ಮೇಯರ್ ಆದಂಥ ಆನಂದಯ್ಯವರೇ, ಈ ಒಂದು ಕಾರ್ಯಕ್ರಮವನ್ನು ಸ್ವಾಮೀಜಿಯವರ ಕೈಯಿಂದ ತುಂಬಾ ಅದ್ಭುತವಾಗಿ ಮಾಡಬೇಕಂತ ಕಾರ್ಯಕ್ರಮನ ಏರ್ಪಡಿಸತಕ್ಕಂಥ ಈ ಒಂದು ಶಾಲೆಯ ಕರೆಸ್ಪಾಂಡೆಂಟ್ ಆದಂಥ ನರೇಂದ್ರ ಬಾಬು ಅವರ, ಇನ್ನು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನಾಗರಾಜ್ ಅವರೇ, ಬೈರಣ್ಣವರೇ, ನಂದಕುಮಾರ್ ಅವರೇ, ನಾಗೇಶ್ ಅವರೇ, ಗೋಪಾಲ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಒಂದು ಶಾಲೆಯ ಎಲ್ಲ ನನ್ನ ಮಕ್ಕಳೇ, ತಂದೆ ತಾಯಿಯಂದರೆ, ಈ ಶಾಲೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಟೀಚರ್ಸ್,
ಎಲ್ರಿಗೂ ಮೊಟ್ಟ ಮೊದಲಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿಕೊಂಡು, ನಮ್ಮ ನರೇಂದ್ರ ಬಾಬು ಅವರು ಆವತ್ತಿನಿಂದ ಇವತ್ತವರೆಗೂ ಆದಿಚುಂಚನಗಿರಿ ಮಠದ ಒಂದು ಒಳ್ಳೆ ಭಕ್ತ. ಅವರೇನು ಹೇಳ್ತಾರೋ ಅದನ್ನೇ ಮಾಡೋದು, ಅವರ ದಾರಿಯಲ್ಲಿ ನಡೆದು ಗುರುಗಳ ಆಶೀರ್ವಾದದಿಂದ, ಅವರ ಅನುಗ್ರಹದಿಂದ ಅವರು ಇವತ್ತು ಒಳ್ಳೆಯ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಲವಾರು ಮಕ್ಕಳಿಗೆ ಇವತ್ತು ವಿದ್ಯೆಯನ್ನ ನೀಡತಕ್ಕಂಥ ಒಂದು ಶಾಲೆಯನ್ನ ಏರ್ಪಡಿಸಿದ್ದಾರೆ. ಇನ್ನು ಮುಂದೆ ಕೂಡ ಅವರು ಹಲವಾರು ಶಾಲೆಗಳನ್ನು ಮಾಡಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಹಾರೈಸ್ತಾ ಇದ್ದೇನೆ. ನಮ್ಮ ಸ್ವಾಮೀಜಿಯವರು ಸಾಕಷ್ಟು ಶಾಲಾ ಕಾಲೇಜುಗಳನ್ನು ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ಕೂಡ ತಳಿನಲ್ಲಿ ಒಂದು ಶಾಲೆಯನ್ನು ಮಾಡಿದ್ದಾರೆ. ಹಾಗಾಗಿ ಹೊಸೂರಲ್ಲಿ ಕೂಡ ಒಂದು ಕಾಲೇಜನ್ನು ಮಾಡಬೇಕಂತೇಳಿ ನಮ್ಮ ವೆಂಕಟರಮಣ್ಣವರು, ದಿವಂಗತ ಶಾಸಕರಾದಂಥ ವೆಂಕಟರಮಣ್ಣವರು ಇರುವಾಗ ಅಲ್ಲಿ ಒಂದು ಜಾಗ ಕೂಡ ಒಂದವಾಡಿ ಹತ್ರ ತಗೊಟ್ಟು ಅದು ಕೂಡ ಹಂಗೆ ಇದೆ. ಸ್ವಾಮೀಜಿಯವರು ಕಾರಲ್ಲಿ ಬರ್ಬೇಕಿದ್ರೆ ನನ್ನ ಹತ್ರ ಹೇಳಿದ್ರು, ಒಂದು 15 ದಿವಸದಲ್ಲಿ ಖಂಡಿತವಾಗಿ ನಾನು ಬರ್ತೀನಿ, ಆ ಜಾಗವನ್ನು ನೋಡಿ ಅಲ್ಲಿ ಒಳ್ಳೆ ಒಂದು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ರು. ನಾನು ಸ್ವಾಮೀಜಿಯವ್ರ ಹತ್ರ ಹೇಳಿದೆ, ಒಳ್ಳೆ ಒಂದು ಕಾಲೇಜನ್ನು ಕಟ್ಟಬೇಕು ಸ್ವಾಮೀಜಿ ಅಂತ ಹೇಳಿದ್ದೀನಿ. ಯಾಕಂತಂದ್ರೆ ಇವತ್ತು ತಳಿ ಇರ್ಬೋದು, ಹೊಸೂರು ಇರ್ಬೋದು, ವ್ಯಾಪನಹಳ್ಳಿ ಇರ್ಬೋದು, ಈ ಮೂರೂ ಸ್ವಲ್ಪ ಹಿಂದುಳಿದ ಪ್ರಾಂತ. ಈಗೀಗ ಸ್ವಲ್ಪ ಹೊಸೂರು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಪ್ರಪಂಚದಲ್ಲೇ ನೋಡಿದ್ರೆ ಅಭಿವೃದ್ಧಿ ನಗರದಲ್ಲಿ 13ನೇ ಜಾಗದಲ್ಲಿ ಹೊಸೂರಿದೆ. ಅಂತ ಒಂದು ಹೊಸೂರಲ್ಲಿ ನಮ್ಮ BGS ಇಂದ ಒಳ್ಳೆ ಒಂದು ಕಾಲೇಜು ಕಟ್ಟಿದ್ರೆ ಈ ಪ್ರಾಂತದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಬಡ ಮಕ್ಕಳಿಗೂ ಒಳ್ಳೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಒಂದು ನನ್ನ ರಿಕ್ವೆಸ್ಟ್ ಅನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ವ್ಯಾಪನಹಳ್ಳಿ, ಹೊಸೂರು ಮತ್ತು ತಳಿ ಭಾಗದಲ್ಲಿ ನಮ್ಮ ಕನ್ನಡ ಮತ್ತು ತೆಲುಗು ಓದ್ತಕ್ಕಂಥ ಎಲ್ಲ ಸಮುದಾಯ ಇದ್ದೀವಿ. ಹಾಗಾಗಿ ನಮಗೆ ಸಂಪರ್ಕ ಎಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಬೆಂಗಳೂರಲ್ಲೇ ಸಂಪರ್ಕ ಜಾಸ್ತಿ ಇದೆ. ಹಾಗಿರುವಾಗ ಇಲ್ಲಿ ಆದಷ್ಟು ಮಟ್ಟಿಗೆ ಓದ್ತಾರೆ. ಅದರಿಂದ ಮೇಲ್ಮಟ್ಟಕ್ಕೆ ಹೋಗ್ಬೇಕಿದ್ದಾಗ ನಮ್ಮ ಬೆಂಗಳೂರು ಕಡೆ ಇರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಆಗ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು, ಇನ್ನೂ ಹಲವಾರು ಕಾಲೇಜುಗಳಲ್ಲಿ ಕೂಡ ಸಾಕಷ್ಟು ಜನ ನನಗೆ ಅವಕಾಶ ಬೇಕು ಅಂತ ನಮ್ಮ ಹತ್ರ ಬರ್ತಾರೆ. ಬಂದವಾಗ ನಮ್ಮ ಸ್ವಾಮೀಜಿಯವರು ಖಂಡಿತವಾದ ಈ ಭಾಗದಲ್ಲಿ ಇರ್ತಕ್ಕಂಥ ಓದಕ್ಕಂಥ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶನ ಮಾಡಿಕೊಡ್ಬೇಕು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಒಂದು ನನ್ನ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಭಾಷಾ ರೀತಿಯಾಗಿ ನೋಡಿದ್ರೆ ನಾವೆಲ್ಲರೂ ಕರ್ನಾಟಕ ಸೇರಿದ್ದೀವಿ ಅನ್ಕೊಂತಾರೆ. ಇರೋದು ನೋಡಿದ್ರೆ ತಮಿಳುನಾಡಲ್ಲಿದ್ದೀವಿ. ಸ್ವಲ್ಪ ಜನ ತೆಲುಗು ಮಾತಾಡ್ತಾರೆ, ಸ್ವಲ್ಪ ಜನ ಕನ್ನಡ ಮಾತಾಡ್ತಾರೆ, ಬೇರೆ ಕಡೆಯಿಂದ ಬಂದಿರ್ತಕ್ಕಂಥವರೆಲ್ಲ ತಮಿಳು ಮಾತಾಡ್ತಾರೆ. 3 ಭಾಷೆ ಇರ್ತಕ್ಕಂಥ ಒಂದು ಜಾಗ ಯಾವುದಂದ್ರೆ ಅದು ನಮ್ಮ ಹೊಸೂರು ಮಾತ್ರ ಇರ್ತದೆ. ಹಾಗಾಗಿ ದ್ರಾವಿಡ ಭಾಷೆ ಎಲ್ಲಿದೆ ಅಂದ್ರೆ ಅದು ಹೊಸೂರಲ್ಲಿ ನಮ್ಮ ಪ್ರಾಂತದಲ್ಲಿ ಮಾತ್ರ ಇದೆ. ಹಾಗಾಗಿ ಈ ಪ್ರಾಂತದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗದವರಿಗೂ ಮತ್ತು ಬಡವರಿಗೆ ನೀವು ಒಳ್ಳೆ ದಾರಿಯನ್ನು ತೋರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತವಾಗಿ ತಳಿನಲ್ಲಿ ಕೂಡ ಸ್ಕೂಲು ತುಂಬಾ ಅಷ್ಟೊಂದು ಡೆವಲಪ್ ಆಗಲಿಲ್ಲ. ಸ್ವಾಮೀಜಿಯವರು ಅದ್ರ ಮೇಲೆ ಒಂದು ದೃಷ್ಟಿ ಇಟ್ಟು ಲಕ್ಷಾಂತರ ಜನ
ಸ್ಟೂಡೆಂಟ್ಸ್ಗೆ ಇವತ್ತು ಒಳ್ಳೆ ವಿದ್ಯಾ ಕೊಡ್ತಾ ಇದ್ದಾರೆ. ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಇವತ್ತು ಅಲ್ಲಿ ವಿದ್ಯಾ ಕಲ್ಕೊಂಡು ಇವತ್ತು ಈ ದೇಶ ಪೂರ್ತಿ ಕೂಡ ಒಳ್ಳೆಯ ಸ್ಥಾನದಲ್ಲಿ ಕೆಲಸದಲ್ಲಿ ಇದ್ದಾರೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮನ ಇವತ್ತು ನಮ್ಮ ಆದಿಸಿಂಚನಗಿರಿ ಮಟ್ಟದ నుంచి ಮಾಡ್ತಾ ಇದ್ದವ್ರೆ. ಅದೇ ಅಂದರೆ ನಮ್ಮ ಕಾಲೇಜಲ್ಲಿ ಕೂಡ ತಳಿಯಲ್ಲಿ ಒಂದು ಸ್ಕೂಲ್ ಮಾಡಿದ್ದವ್ರೆ ನಮ್ಮ MLA ಪ್ರಕಾಶ್ ಅವರು ಹೇಳಿದಂಗೆ. ಬರೋ ಕಾಲದಲ್ಲಿ ಕೂಡ ಈ ಕಡೆ ಮೆಡಿಕಲ್ ಕಾಲೇಜ್ ಯಾವುದಿಲ್ಲ, ನಮ್ಮ BGS ಮೆಡಿಕಲ್ ಕಾಲೇಜ್ ಅನ್ನೋದು ಒಳ್ಳೆ ಫೇಮಸ್ ಆದ ಮೆಡಿಕಲ್ ಕಾಲೇಜು. ಬರೋ ಕಾಲದಲ್ಲಿ ಕೂಡ ಈ ಹೊಸೂರು ತಳಿ ಭಾಗದಲ್ಲಿ ನಮ್ಮ ಸ್ವಾಮೀಜಿಯವರು BGS ಬರುವಾಗ ಒಂದು ಮೆಡಿಕಲ್ ಕಾಲೇಜಿಗೆ ಈ ಪಕ್ಕ ಮಾಡದೆ ನಮ್ಮ ಈ ಪಕ್ಕದಂಥ ಹುಡುಗರು ಕೂಡ ಒಳ್ಳೆ ಡಾಕ್ಟರ್ ಆಗುವಂಥ ಅವಕಾಶ ಇದೆ, ಅದು ಕೂಡ ನೀವು ಮಾಡಬೇಕಂತೇಳಿ ನಾನು ಮನಸ್ತಾ ಇದ್ದೀನಿ. ಅದೇ ಅಂದರೆ ನೋಡ್ಬೇಕಂದ್ರೆ ಇವತ್ತು ನಮ್ಮ ನರೇಂದ್ರ ಬಾಬು ಒಳ್ಳೆಯ ಸ್ಕೂಲ್ ಮಾಡಿದ್ದಾರೆ. ಈ ಶಾಲೆ ಅನ್ನೋದು ಒಳ್ಳೆಯ ಸೇವೆ ಮಾಡಬೇಕು. ಈ ಪ್ರಾಂತದಲ್ಲಿ ಭಾಗದಲ್ಲಿ ಬಡವ ಮಕ್ಕಳು ಶಾಲೆ ಜನ ಇದ್ದವ್ರೆ, ಅವ್ರಿಗೆ ಒಳ್ಳೆ ವಿದ್ಯೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿದ್ದವ್ರೆ. ಇವತ್ತು ಶಾಲೆ ಸ್ಕೂಲ್ಸ್ ಎಲ್ಲ ಕಮರ್ಷಿಯಲ್ ಆಗಿದೆ. ಆನೆಕ್ಕೆ ಮುಂಚೆ ಅಜ್ಬಲಿ ಹೋಗ್ಬೇಕಂತ ಒಂದು ಸ್ಕೂಲ್ ಇದೆ. LKG ಸ್ಟೂಡೆಂಟ್ಸ್ 10 ರೂಪಾಯಿ ಫೀಸ್ ತಗೊಂತಾರೆ ವರ್ಷ. ನಾನು ಕೇಳಿದೆ ನರೇಂದ್ರ ಬಾಬು ಅವ್ರನ್ನ, ನಿಮ್ಮ ಸ್ಕೂಲಲ್ಲಿ ಏನು ಫೀಸ್ ಅಂತೇಳಿ. ಹಣ 40,000 నుంచి 60,000 ರೂಪಾಯಿ ತಗೊಂತೀನಿ ಅಂತ ಹೇಳ್ತೀವಿ. ಈ ಥರ ಒಳ್ಳೆ ಶಿಕ್ಷಣ ಕೊಡಬೇಕು, ಒಳ್ಳೆ ವಿದ್ಯೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಸ್ಕೂಲ್ನ ಮಾಡಿದ್ದಾರೆ. ಅದಲ್ದಿರ 3 ಟೈಮ್ ಬಂದು ಸೆಂಟ್ ರಿಸಲ್ಟ್ ತಗೊಂಡಿದ್ದಾರೆ ಈ ಸ್ಕೂಲ್. CM ಅವಾರ್ಡ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ CM ಅವರು ಕೂಡ, ಎಜುಕೇಶನ್ ಮಿನಿಸ್ಟರ್ ಕೂಡ. ಅದೇ ಅಂದ್ರೆ ಇವಾಗ ಕೂಡ ಹೇಳಿದ್ರು, ಫಸ್ಟ್ ಮಾರ್ಕ್ ತೆಗೆದ ಸ್ಟೂಡೆಂಟ್ಸ್ ಬಂದಿವಾಗ ಕಾಲೇಜ್ ಕೂಡ ಅನೌನ್ಸ್ ಮಾಡಿದ್ರು. ಹಂಗಿರುವಾಗ ಇಲ್ಲಿ ಬಂದಿರುವಂಥ ಪ್ಯಾರೆಂಟ್ಸ್ ನಾನು ಕೇಳ್ಕೊಳ್ಳೋದೇನಿದೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಮಾಡ್ತೀರಿ ಇಲ್ಲೋ, ಹಣ ಸೇರಿಸಿ ಮಾಡ್ತೀರಿ ಇಲ್ಲೋ, ಚಿನ್ನ ಸೇರಿಸಿ ಮಾಡ್ತೀರಿ ಇಲ್ಲೋ, ಒಳ್ಳೆ ವಿದ್ಯೆ ಕೊಡಿ. ಆಸ್ತಿ ಇದೆ ಕಳ್ಕೊಳ್ಳೋచ్చు, ಹಣ ಇದೆ ಸಿನಿಮಾ ಮಾಡ್ಬಿಡచ్చు, ಚಿನ್ನ ಇದೆ ಹೋಗಿ ಬಂಗಾರಗಳಲ್ಲಿ ಕುದಿಬಿಡచ్చు. ವಿದ್ಯೆ ಕೊಟ್ಟರೆ ಅದು ಯಾರು ಕಲ್ಪನೆ ಮಾಡೋಕ್ಕಾಗಲ್ಲ, ಕುದಿಬಿಡೋಕ್ಕಾಗಲ್ಲ. ದಯವಿಟ್ಟು ನಿಮ್ಮ ಹುಡುಗರಿಗೆ ಒಳ್ಳೆಯ ವಿದ್ಯೆ ಕೊಡಬೇಕಂತೇಳಿ ಕೇಳಿಕೊಂಡು His Holiness ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಗಾ ಸ್ವಾಮೀಜಿ அவர்களே இந்த நிகழ்ச்சிக்கு மகிழ்ச்சியோடு கலந்து கொண்டிருப்பது அன்பு தோழர் ஐயா பாலகங்காதரநாத் மகா சுவாமிஜி அவர்கள் முன்னிலையிலே அவருடைய ஆசியோடு இந்த நிகழ்ச்சி மிகச் சிறப்பாக நடைபெற்றுக் கொண்டிருக்கிறது. ஐயாவின் கருணையும் ஆசியும் நமக்கெல்லாம் வேண்டும். ஐயா அவர்களை, சுவாமிஜி அவர்களை நான் மரியாதைக்குரிய நமது முன்னாள் சட்டமன்ற உறுப்பினர் BVS வெங்கடசாமி ஐயா அவர்களோடு பலமுறை சந்தித்திருக்கிறேன். இந்த பகுதியிலே கல்வி நிறுவனம் வேண்டும் என்பதற்காய் அவரோடு பல விஷயங்களை பேசிய நல்ல அனுபவம் இருக்கிறது. இந்த நேரத்தில் மரியாதைக்குரிய வைபி அண்ணன் அவர்கள் சொன்னது மாதிரி அவரை வெங்கடசாமி அவர்கள் நினைத்தே நாம் நன்றி பாராட்ட வேண்டும். ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರ ಸುಂದರಿ. ಆದಿತ್ಯ ಗ್ರೂಪ್ ಆಫ್ ಸ್ಕೂಲ್ಸ್ನ ಈ ವರ್ಷದ ಸ್ವಸ್ತಿ ಕಾರ್ಯಕ್ರಮದ ಪವಿತ್ರ ಗಳಿಗೆಯಲ್ಲಿ ವಾಗ್ದೇವಿ ತಾಯಿ ಶಾರದೆಯನ್ನು ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸ ನಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆದಿಚುಂಚನಗಿರಿ ಮಹಾಸಂಸ್ಥಾನ ಚಿಕ್ಕಬಳ್ಳಾಪುರ, ಕೋಲಾರ, ಹೊಸೂರು, ತುಮಕೂರು ಎಲ್ಲ ಜಿಲ್ಲೆಗಳ ಶಾಖೆಗಳ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಶ್ರೀ ಮಂಗಳನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ.
ಈ ಕ್ಷೇತ್ರದ ಶಾಸಕರಾಗಿ, ಶ್ರೀಮಠದ ಸದ್ಭಕ್ತರಾಗಿ, ತಳಿ ಪ್ರದೇಶದಲ್ಲಿ ಆ ಕಾಲದಲ್ಲಿ ಸಂಸ್ಥೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಬಹುವಾಗಿ ಶ್ರಮಿಸಿದಂಥ ಪ್ರಕಾಶ್ ಅವರೇ, ಪ್ರಸ್ತುತ ತಳಿ ಕ್ಷೇತ್ರದ ಶಾಸಕರಾಗಿ, ಸದಾ ಶ್ರೀಮಠದ ಅಭಿಮಾನಿಯಾಗಿ ಮತ್ತು ಭಕ್ತರಾಗಿ ಯಾವತ್ತೂ ಶ್ರೀಮಠದ ಏಳಿಗೆಯನ್ನು ಬಯಸ್ತಾ ಇರ್ತಕ್ಕಂಥ ಶಾಸಕರ ಪ್ರೀತಿಯ ರಾಮಚಂದ್ರ ಅವರೇ, ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನರೇಂದ್ರ ಬಾಬು ಅವರೇ, ಎಕ್ಸ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಬಾಲಕೃಷ್ಣ ರೆಡ್ಡಿ ಅವರೇ, ಈಗ ತಾನೇ ಮಾತನಾಡಿದಂಥ ನಂದಗೋಕುಲ್ ಅವರೇ, ಬಯ್ಯಣ್ಣ, ನಮ್ಮ ನಾಗರಾಜ್ ಫ್ರಮ್ ಡೆಲ್ಲಿ, ಆನಂದಯ್ಯ, ಗೋಪಾಲ್, ಬಹಳ ಜನ ಇದ್ದೀರಿ. ಅಷ್ಟೇ ಬಹಳಷ್ಟು ಮುಖ್ಯವಾಗಿ ಶ್ರೀಮಠದ ಸೇವೆಯನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ಹಲವು ಮಂದಿ ಭಕ್ತರು ಮುಂದೆ ಕೊಡ್ತಿದ್ದೀರಿ. ಈ ಸಂದರ್ಭದಲ್ಲಿ ಸ್ವಲ್ಪ ಕಾಲದ ನಂತರದಲ್ಲಿ ಇಲ್ಲಿಗೆ ಬಂದದ್ರಿಂದ ಒಬ್ಬರ ಅನುಪಸ್ಥಿತಿ ನಮಗೆ ಎದ್ದು ಕಾಣಿಸುತ್ತೆ, ತುಂಬ ನೋವು ಕೂಡ ಆಗುತ್ತೆ. ನಮ್ಮ ವೆಂಕಟಸ್ವಾಮಿ ಅವರು ನಮ್ಮ ಜೊತೆಯಲ್ಲಿ ಈ ಬಾರಿ ಇಲ್ಲ. ಹಿಂದೆ ಬಂದಾಗಲೆಲ್ಲ ಇಷ್ಟು ಕೈ ಅಲ್ಲಿ ಕೂತ್ಕೊಳ್ಬೇಕು, ಇಲ್ಲಿರಬೇಕು, ಅಲ್ಲಿ ಓಡಾಡಬೇಕು, ಬಸ್ ಗೈಡಿಂಗ್ ಸ್ಪಿರಿಟ್. ಪೂಜ್ಯ ಗುರುಗಳ ಕಾಲದಲ್ಲಿ ಕೂಡ ಸೇವೆಯನ್ನು ಮಾಡಿದ ಪುಣ್ಯಾತ್ಮ. ದುರದೃಷ್ಟವಶಾತ್ ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೂ ಕೂಡ ಈ ವೇದಿಕೆ ಮುಖಾಂತರ ಚಿರಶಾಂತಿಯನ್ನು ಕೋರಿ ಪ್ರಾರ್ಥನೆಯನ್ನು ಮಾಡ್ತಾ ಬಂದಂಥ ಎಲ್ಲ ಪೋಷಕ ವೃಂದದವರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮ ವೃಂದದವರೇ, ಇದು ಸ್ವಸ್ತಿ ಕಾರ್ಯಕ್ರಮ. ಬಂದಂತಹ ಅತಿಥಿಗಳಿಗೆ ಇದೊಂದು ಹೊಸ ಶಬ್ದ ಥರ ಕಾಣಿಸ್ಬೋದು. ವೈ ನರೇಂದ್ರ ಬಾಬು ಹ್ಯಾಸ್ ಚೋಸನ್ ದ ವರ್ಡ್ ಸ್ವಸ್ತಿ ಫಾರ್ ದಿಸ್ ಇಂಡಕ್ಷನ್ ಪ್ರೋಗ್ರಾಮ್. ಇದು 25ನೇ ಇಸ್ವಿಗೆ ಹೊಸ ವರ್ಷದ ಬ್ಯಾಚ್ಗಳನ್ನು, ಈ ವರ್ಷದ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳನ್ನು ಇಂಡಕ್ಟ್ ಮಾಡ್ತಕ್ಕಂಥ, ಆಹ್ವಾನ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ. ಸಾಮಾನ್ಯವಾಗಿ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಲೆಗಳ, ಕಾಲೇಜುಗಳಲ್ಲಿ ಒಳಗಡೆ ಬರ್ತಕ್ಕಂಥ ಮಕ್ಕಳು ಆ ವರ್ಷದ ಶೈಕ್ಷಣಿಕ ವರ್ಷಕ್ಕೆ ಸ್ವಸ್ತಿ ಕಾರ್ಯಕ್ರಮ ಅಂತ ಮಾಡ್ತಿರ್ತೇವೆ. ಅದೇ ಕಾರ್ಯಕ್ರಮ ಇಲ್ಲಿ ಕೂಡ ನಡೀತಾ ಇದೆ. ಮತ್ತು ಇಲ್ಲಿಂದ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಆಚೆಗೆ ಹೋಗ್ಬೇಕಾದ್ರೆ ಮತ್ತೊಂದು ಕಾರ್ಯಕ್ರಮ ಮಾಡ್ತಿರ್ತೇವೆ. ಅದನ್ನು ಸ್ವಸ್ತಿ ವಿಜಯ ಅಂತ ಮಾಡ್ತೇವೆ. ವಾಟ್ ಮೇಕ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ವಸ್ತಿ ಆ್ಯಂಡ್ ಸ್ವಸ್ತಿ ವಿಜಯ? Why that induction program should be called as a swasti? So this is a very important question. ನಾವು ಏನೇ ಮಾಡಲಿಕ್ಕೆ ಹೊರಟರೂ ಕೂಡ ಕೆಟ್ಟದಾಗಲಿಕ್ಕೆ ಯಾರು ಕೂಡ ಪ್ರಾರಂಭ ಮಾಡೋದಿಲ್ಲ. ವಿದ್ಯೆ ಆಗ್ಬೋದು, ವ್ಯವಹಾರ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ನಾವು ಕೈಗೊಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ, ಕಾರ್ಯಗಳಲ್ಲಿಯೂ ಶುಭವಾಗಲಿ ಅಂತಲೇ ಎಲ್ಲ ಪ್ರಾರಂಭ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಮಕ್ಕಳು ತಮ್ಮ ಬದುಕಿನ ಯಾತ್ರೆಯನ್ನು ಈ ಜಗತ್ತಿನ ಜಾತ್ರೆಯಲ್ಲಿ ಕಳೀತಕ್ಕಂಥ ಸಂದರ್ಭದಲ್ಲಿ ಕಲಿಯುವ ವಿದ್ಯೆ ಶುಭಕರವಾಗಿರಬೇಕು. ಇಟ್ ಶುಡ್ ಬಿ ಆಸ್ಪೀಸಿಯಸ್, ಇಟ್ ಶುಡ್ ಬಿ ಅ ಹೋಲಿ. ಆಗಿದ್ದದ್ದೇ ಆದರೆ ಕಲಿತದ್ದು ಸ್ವಸ್ತಿಯಾಗಿದ್ದರೆ, ಶುಭವಾಗಿದ್ದದ್ದೇ ಆದರೆ ಮುಂದೆ ನಮ್ಮ ಬದುಕು ಶುಭಕರವಾಗಿರ್ತದೆ, ನಮ್ಮ ಬದುಕಿನ ವಿಜಯವೂ ಕೂಡ ಶುಭಕರವಾಗಿರ್ತದೆ. ತಿನ್ನುವ ಅನ್ನ ಹೊಟ್ಟೆಗೆ ಹಾಕ್ತೀವಲ್ಲ, ಆ ಅನ್ನ ಶುಭವಾಗಿದ್ದರೆ ಬರ್ತಕ್ಕಂಥ ಎನರ್ಜಿಯೂ ಕೂಡ ಶುಭಕರವಾಗಿ ಇರ್ತದೆ. ತಿನ್ನುವ ಅನ್ನವೇ ಕೆಟ್ಟದ್ದಾದರೆ ಪರಿಣಾಮ ನಿಮಗೆ ಗೊತ್ತಿದೆ. ಅದೇ ರೀತಿ ನಾವು ಕಲಿಯುವಂಥ ವಿದ್ಯೆ ಶುಭಕರವಾದಂಥ ವಿದ್ಯೆ ಆದದ್ದೇ ಆದರೆ ಅಂತಹ ವ್ಯಕ್ತಿ ಶುಭಕರವಾಗಿರ್ತಕ್ಕಂಥ ರೀತಿಯಲ್ಲಿ ಸಮಾಜಕ್ಕೆ ಆಸ್ತಿ ಆಗ್ತಾನೆ. ಸಚ್ ಪರ್ಸನ್ ಈಸ್ ಗೋಯಿಂಗ್ ಟು ಬಿಕಮ್ ದ ರಿಯಲ್ ಅಸೆಟ್ ಫಾರ್ ದ ಸೊಸೈಟಿ ಇನ್ ಪಾಸಿಟಿವ್, ಕನ್ಸ್ಟ್ರಕ್ಟಿವ್ ಆ್ಯಂಡ್ ಕ್ರಿಯೇಟಿವ್ ವೇ. So keeping these two things in the mind, in our Adichunchingiri Shikshan Trust, which is emulated over year 2, we have named induction program as Swasti, and the valedictory program is the time when students should go out from the institution in the name of the graduation or the convocation. Such programs are called as Swasti Vijaya. Okay, Swasti ಮಂಗಳಕರವಾಗಿರೋದನ್ನ ಕಲಿತೇವೆ. ನಮ್ಮಲ್ಲಿ ಹೇಳ್ತೇವೆ ನೋಡಿ, ನಮ್ಮಲ್ಲಿ ಒಂದು ಮಂತ್ರ ಉಂಟು, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ
ಭದ್ರಂ ಪಶ್ಯೆ ಮಾಕ್ಷಭಿರ್ಯಜತ್ರಾಃ ಸ್ಥಿರೈ ಅಂಗೈ ಏನ್ ಹೇಳ್ತೇವೆ? ಭದ್ರಂ ಕರ್ಣೇಭಿ, ನನ್ನ ಕಿವಿಯಿಂದ ಒಳ್ಳೆಯದನ್ನೇ ಕೇಳಬೇಕಾಗಿ, ಸ್ವಸ್ತಿಯ ಶುಭವಾದದ್ದನ್ನೇ ಕೇಳುವಂತಾಗಲಿ, ಕಣ್ಣಿನಿಂದ ಒಳ್ಳೆಯದನ್ನೇ ನೋಡೋ ಹಾಗೆ ಆಗಲಿ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆ ಕೂಡ ಒಳ್ಳೆಯದೇ ಆಗಲಿ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ ಭದ್ರಂ ಪಶ್ಯೆ ಮಾಕ್ಷಭಿರ್ಯಜತ್ರಾಃ. ಈ ರೀತಿ ನಮ್ಮ ವೇದ ಮಂತ್ರಗಳು ಇದನ್ನೇ ಹೇಳಿಕೊಟ್ಟಿವೆ. ಅದಕ್ಕೆ ಪ್ರಾರಂಭದಲ್ಲಿ ಕಲಿಯುವ ಸಂದರ್ಭದಲ್ಲಿ ಶುಭವಾದದನ್ನು ಕಲಿತದ್ದೇ ಆದರೆ ಬದುಕೆಲ್ಲವೂ ಕೂಡ ಶುಭದಿಂದ ಕೂಡಿರುತ್ತೆ. ಇದಕ್ಕೋಸ್ಕರ ಶುಭದ ಕಲಿಕೆಯ ಪ್ರಾರಂಭ ಇವತ್ತು ಆಗಿದೆ. ಇಲ್ಲಿಂದ ಹೋಗ್ಬೇಕಾದ್ರೆ ವಿಜಯ ಬೇಕಲ್ವಾ? ನಾವು ಏನೇ ಬಿಸ್ನೆಸ್ ಮಾಡಿದ್ರು, ಏನೇ ಓದಿದ್ರು ಕೂಡ ದೇ ಶುಡ್ ಬಿ ಸಕ್ಸೆಸ್ ಅಟ್ ದ ಲೇಟ್. ದೇ ಶುಡ್ ಬಿ ಸಕ್ಸೆಸ್. ಕೈಗೊಂಡಂತ ಬಿಸ್ನೆಸ್ ಸಕ್ಸೆಸ್ ಆಗಲಂದ್ರೆ ಇಫ್ ಇಟ್ ಈಸ್ ಫೇಲ್ಯೂರ್ ಯಾರು ಕೂಡ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕೈಗೊಂಡಂತ ಯಾವುದೇ ಕಾರ್ಯ, ಕಲಿತಂತ ವಿದ್ಯೆ ಕೊನೆಗೆ ವಿಜಯವನ್ನು ತಂದುಕೊಳ್ಬೇಕು. ಆ ವಿಜಯ ಮನುಕುಲಕ್ಕೆ ಒಳ್ಳೆಯದನ್ನ ಮಾಡಿಕೊಡುವಂಥದ್ದಾಗಬೇಕು. ಅದರ ಬದಲು ನಾವು ಕಂಡು ಹಿಡಿದುಕೊಟ್ಟಂಥ ವಿಜ್ಞಾನ ಮತ್ತು ಅದರ ಫಲಿತಾಂಶಗಳು ಜಗತ್ತಿಗೆ ಪೂರಕವಾಗಿ, ರಚನಾತ್ಮಕವಾಗಿ, ಗುಣಾತ್ಮಕವಾಗಿ ಇಲ್ಲದೆ ಅದು ಡಿಸ್ಟ್ರಕ್ಟಿವ್ ಆಗಿದ್ದದ್ದೇ ಆದರೆ ಅಂತಹ ಕಲಿಕೆ, ಅಂತಹ ಜ್ಞಾನ ಜಗತ್ತಿಗೆ ಮಾರಕ ಆಗುತ್ತೆ. ಎಷ್ಟೋ ಬಾರಿ ಒಳ್ಳೆಯದನ್ನೇ ಕಲಿತು ಕೊಡ್ತಾರೆ, ಅದನ್ನ ಉಪಯೋಗಿಸ್ಬೇಕಾದ್ರೆ ಕೆಟ್ಟದಾಗಿ ಉಪಯೋಗಿಸ್ತಾರೆ. ಎಲ್ಲ ರೈತರುಗಳು ಕೂಡ ದ್ರಾಕ್ಷಿಯನ್ನ, ಆಲೂಗಡ್ಡೆಯನ್ನ ಒಳ್ಳೆಯದಾಗ್ಲಿ ಅಂತಲೇ ಬೆಳೀತಾರೆ. ಯಾರಾದ್ರೂ ಕೆಟ್ಟದಾಗಿದ್ದ ಬೆಳೀತಾರ? ಪ್ರಕೃತಿಯಿಂದ ಬಂದದ್ದನ್ನ ಆಗಾಗ್ಗೆ ತಿಂದದ್ದೇ ಆದರೆ ದ್ರಾಕ್ಷಿ ತುಂಬ ಚೆನ್ನಾಗಿರುತ್ತೆ. ಆದರೆ ದ್ರಾಕ್ಷಿ ನಾವೇನು ಮಾಡ್ತೇವೆ? ಕೊಡಿಸಿ 3-4 ವರ್ಷ ಹಾಳು ಮಾಡಿ ಅದನ್ನು ಕೆಟ್ಟದ್ದು ಮಾಡಿ ಅದನ್ನು ವೈನ್ ಮಾಡ್ತೇವೆ. ಈಗ ಹೇಳಿ, ದ್ರಾಕ್ಷಿ ತಿಂದವರು ಯಾರು ಕೂಡ ತಲೆ ತಿರುಗಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದಿಲ್ಲ. ಅದೇ ದ್ರಾಕ್ಷಿಯಿಂದ ಆದಂಥ ಹೆಂಡ ಕುಡಿದವರು, ವೈನ್ ಕುಡಿದವರು ಹೆಂಗೆಂಗೋ ಆಗ್ತಾರೆ. ಅದೇ ರೀತಿ ಜ್ಞಾನವನ್ನು ಕೂಡ ಸರಿಯಾದ ರೀತಿ ಉಪಯೋಗಿಸಿದ್ದೆ ಆದರೆ ದೇಹ, ಮನಸ್ಸು, ಬುದ್ಧಿ ಮತ್ತು ಆತ್ಮದ ಸ್ವಾಸ್ಥ್ಯತೆಗೆ ನೆರವಾಗುತ್ತೆ. ಅದನ್ನೇನಾದ್ರೂ ದ್ರಾಕ್ಷಿಯನ್ನು ಕೊಳೆಸಿ ವೈನ್ ಮಾಡಿದ್ದೆ ಆದರೆ ಅದು ಡಿವೈನ್ ಆಗೋದಿಲ್ಲ, ಅದು ಗಲೀಜ್ ಆಗ್ತದೆ. ಹಾಗೆ ವಿದ್ಯೆ ಕೂಡ. ಅದಕ್ಕೆ ಈ 2 ಶಬ್ದಗಳನ್ನು ಇಟ್ಟು ನಿಮ್ಮ ಸಂಸ್ಥೆಗಳಲ್ಲಿ ಸ್ವಸ್ತಿ ಮತ್ತು ಸ್ವಸ್ತಿ ವಿಜಯ. ಜಗತ್ತಿನ ವಿಜಯ ಸಿಗುತ್ತೆ, ಒಬ್ಬ ಕಳ್ಳನಿಗೂ ಕೂಡ ಸಕ್ಸೆಸ್ ಸಿಗುತ್ತೆ. ಬಿಕಾಸ್ ಕೆಟ್ಟ ವ್ಯಕ್ತಿಯು ಕೂಡ ಆಲ್ವೇಸ್ ಈಸ್ ಅಸ್ಪೈರಿಂಗ್ ಟು ಗೆಟ್ ದ ಸಕ್ಸೆಸ್ ಓನ್ಲಿ. ಬಟ್ ವಾಟ್ ಇಸ್ ದ ಕೈಂಡ್ ಆಫ್ ಸಕ್ಸೆಸ್ ಈಸ್ ಗೋಯಿಂಗ್ ಟು ಗೆಟ್? In what way such kind of success is going to build and make the society? Is it going to be really helpful? Is it going to wipe out the tears and the pain in the hearts of the people? No. If it is going to add some more pains and the suffering and the miseries into the society, then such knowledge can be called as a ಸ್ವಸ್ತಿ ವಿಜಯ. ಅದು ವಿಜಯ ಆಗಲಿಕ್ಕೆ ಸಾಧ್ಯ ಆಗಲ್ಲ. ವಿಜಯ ಆಗ್ಬೋದು, ಅದು ಸ್ವಸ್ತಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಇಂತಹದೊಂದು ಪರಂಪರೆಯ ಹೆಸರನ್ನು ಇಟ್ಟುಕೊಂಡು ಅದೇ ಪರಂಪರೆಯ ಜ್ಞಾನವನ್ನು ಇಲ್ಲಿ ಕೂಡ ತಾವು ಇಟ್ಕೊಂಡಿದ್ರಿ. ತುಂಬ ತುಂಬ ಸಂತೋಷ. ನರೇಂದ್ರ ಬಾಬು ಹೇಳಿ ಕೇಳಿ ಶ್ರೀಮಠದ ಸದ್ಭಕ್ತ ನಿಮ್ಮಗಳ ಹಾಗೆ ನೀವೆಲ್ಲರೂ ಕೂಡ ಶ್ರೀಮಠದ ಮಾರ್ಗದರ್ಶನದಲ್ಲಿ ನಿಮ್ಮ ಮಾರ್ಗದಲ್ಲಿ ಬೆಳೀತಾ ಇದ್ದೀರಿ. ನಾನೇನು ನೆನಪುಟ್ಟು 5-6 ವರ್ಷದ ಹಿಂದೆ ಈ ಭಾಗದಲ್ಲಿ ಶಾಲೆಯಿಂದ ನಮ್ಮ ವೆಂಕಟಸ್ವಾಮಿ ಅವರು ಕೊಡಿಸಿದ ಶಾಲೆಯನ್ನು ಪ್ರಾರಂಭ ಮಾಡಿದ ಶಿಕ್ಷಕ ಅಂತ ಹೇಳಿ ಗಲಾಟೆ ಮಾಡಬೇಕಾದ್ರೆ ಅದು ಮಾಡೋಣ ಕರೋನಾ ಬಂದಿದೆ. ಅದೇ ಹೊತ್ತಿನಲ್ಲಿ ನಿಮ್ಮ ಮಂಗಳಣ್ಣ ಸ್ವಾಮಿಗಳು, ನರೇಂದ್ರ ಬಾಬು ಎಲ್ಲ ಬಂದು ಇಲ್ಲೊಂದು ಶಾಲೆ ಇದೆ, ನೀವು ಯಾಕೆ ತೆಗೆದುಕೊಳ್ಬಾರ್ದು ಮಠಕ್ಕೆ ಆಗಿ ಅಂತ. ನಾವು ಸನ್ಯಾಸಿಗಳು ಹೇಳಿ ಕೇಳಿ ಜ್ಞಾನ ಕೊಡ್ಲಿಕ್ಕೆ ಬಂದವರು. ಯಾರಿಗೆ? ಜಗತ್ತಿಗೆ. ಯಾವ ಜ್ಞಾನ? ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಕೊಡುವುದಕ್ಕೂ ಪೂರ್ವದಲ್ಲಿ ಒಂದು ಸ್ವಲ್ಪ ಮೇಲಕ್ಕೆ ಎತ್ತೋಣ ಸಾಮಾಜಿಕವಾಗಿ ಅಂತ ಹೇಳಿ ಪೂಜ್ಯಗಳು 74ನೇ ಇಸ್ವಿಯಿಂದ ಪ್ರಾರಂಭಿಸಿದಂಥ ಈ ಆಧುನಿಕ ವಿದ್ಯೆಯ ಜ್ಞಾನದ ಒಂದು ಯಾತ್ರೆ ಪ್ರಾರಂಭ ಆದದ್ದು ಇವತ್ತಿಗೆ 1,65,000-70,000 ಜನ ಮಕ್ಕಳು ಕಲೀಲಿಕ್ಕೆ ಸಾಧ್ಯ ಆಗಿದೆ. ಆದರೆ ದ ರಿಯಲ್ ಪರ್ಪಸ್, the real goal, the real mission and the vision of any organization of the spirituality should be to give the internal or the metaphysical knowledge. ಹೌದಲ್ವಾ? ಈ ಜ್ಞಾನವನ್ನು ಕೊಡಲಿಕ್ಕೆ ಬಹಳಷ್ಟು ಶಾಲೆಗಳನ್ನು ಸಿಗ್ತವೆ. ಇತ್ತೀಚೆಗಂತೂ ಎಲ್ಲ ಒಳ್ಳೆ ಶಾಲೆಗಳು ಬರ್ತವೆ. ಸ್ವಾಮಿಗಳೇ ಬರಬೇಕು ಅಂತ ಏನಿಲ್ಲ, ಎಂಥವ್ರು ಬೇಕಾದ್ರೂ ಶಾಲೆ ಮಾಡ್ತಾರೆ. ಒಂದು ಕಾಲ ಇತ್ತು. ಯಾವ ಕಾಲ? ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ದ ಟೋಟಲ್ ಲಿಟ್ರಸಿ ಆಫ್ ಅವರ್ ಕಂಟ್ರಿ ವಾಸ್ ಸಮ್ವೇರ್ ಅರೌಂಡ್ 15-20%. ಹೌದಾ? ಆ ಸ್ವಾತಂತ್ರ್ಯ ಕೊಡೋ ಟೈಮ್ನಲ್ಲಿ ಚರ್ಚಲ್ಲಿ ಹೇಳಿದಂತೆ. ಯಾವ ಚರ್ಚೆ? ಬ್ರಿಟಿಷ್ನವರು
ಮಹಾತ್ಮ ಗಾಂಧೀಜಿಯವರಿಗೆ ಅಲ್ರಿ ಗಾಂಧೀಜಿಯವರೇ, ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೇಳ್ತಾ ಇದ್ದೀರಲ್ಲ, ನಿಮ್ ಬೇಸರ ಅನ್ಸೋದಿಲ್ಲ? ನಿಮ್ಮ ದೇಶದಲ್ಲಿ 5% ಕೂಡ ಅಕ್ಷರ ಕಲ್ತಿರ್ತಕ್ಕಂಥ ಮಂದಿ ಇಲ್ಲ. ಸಚ್ ಎ ಇಲಿಟ್ರೇಟ್ ಕಂಟ್ರಿ ಈಸ್ ಯುವರ್ಸ್. ಫಾರ್ ಸಚ್ ಎ ಕಂಟ್ರಿ ಹೌ ಕಮ್ ವಾಟ್ ಕರೇಜ್ ಅಂಡ್ ದ ಕಾನ್ಫಿಡೆನ್ಸ್ ಯು ಹ್ಯಾವ್ ಬಿನ್ ಆಸ್ಕಿಂಗ್ ದ ಇಂಡಿಪೆಂಡೆನ್ಸ್ ಅಂತ ಹೇಳಿದಂತೆ. ಆದರೆ ನಮ್ಮ ದೇಶದಲ್ಲಿ ನೆನಪಿರಲಿ, 17ನೇ ಶತಮಾನದವರೆಗೂ ಇಡೀ ಜಗತ್ತಿನ ಶ್ರೀಮಂತ ದೇಶವಾಗಿದ್ದಂಥದ್ದು ನಮ್ಮದು. ಜಗತ್ತಿನ ಎಕಾನಮಿಗೆ ಮೋರ್ ದೆನ್ 25% ಆಫ್ ದ ಕಾಂಟ್ರಿಬ್ಯೂಷನ್, GDP ಕಾಂಟ್ರಿಬ್ಯೂಷನ್ ಯೂಸ್ ಟು ಬಿ ಫ್ರಮ್ ಅವರ್ ಕಂಟ್ರಿ. ಮತ್ತು ಜ್ಞಾನದಲ್ಲಿ ಕೂಡ ಸಾಕಷ್ಟು ಎತ್ತರಕ್ಕೆ ಹೋಗಿದ್ದಂಥದ್ದು. ಬಿಕಾಸ್ ಆಫ್ ಸೋ ಮೆನಿ ಇನ್ವೆನ್ಷನ್ಸ್ ಅಂಡ್ ಸೋ ಮೆನಿ ಅದರ್ ರೀಸನ್ಸ್ ವಿ ಆರ್ ಸಕಮ್ ಟು ದಿಸ್ ಲೆವೆಲ್. ಅದಕ್ಕೆ ಅಂತಹ ಒಂದು ಸ್ಥಿತಿ ಸ್ವಾತಂತ್ರ್ಯ ಬಂದಾಗ ಏನಿರ್ತದ, ಅಂತಹ ಸ್ಥಿತಿಯಿಂದ ಇಂತಹ ಸ್ಥಿತಿಗೆ ಬರಲಿಕ್ಕೋಸ್ಕರ ಸರ್ಕಾರಗಳ ಜೊತೆಯಲ್ಲಿ, ಇಂತಹ ವ್ಯವಸ್ಥೆಗಳ ಜೊತೆಯಲ್ಲಿ ಮಠ ಮಂದಿರಗಳು ಕೂಡ ತಮ್ಮ ಸಾಧನೆಯನ್ನು, ತಮ್ಮ ತಪಸ್ಸನ್ನು, ತಮ್ಮ ಜ್ಞಾನ ಪರಂಪರೆ ಸ್ವಲ್ಪ ಪಕ್ಕಕ್ಕಿಟ್ಟು ಆಧುನಿಕವಾಗಿರ್ತಕ್ಕಂಥ ವಿದ್ಯೆಯನ್ನು ಕೊಡಲಿಕ್ಕೆ ಬಹಳಷ್ಟು ಮುಂದಿತ್ತು. ಇನ್ನು ಮೇಲೆ ನಾವು ಮಠಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂತಂದ್ರೆ, ಆಧುನಿಕ ವಿದ್ಯೆಯನ್ನು 85-90% ಕಲ್ತಿರ್ತಕ್ಕಂಥ ನಮ್ಮ ದೇಶದ ಮಂದಿಗೆ ದಾರಿ ತಪ್ಪಿ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜಗತ್ತಿನ ವಿವಿಧ ದಿಕ್ಕುಗಳಲ್ಲಿ, ದಿಶೆಗಳಲ್ಲಿ ಹೊರಮುಖವಾಗಿ ಓಡ್ತಾ ಇರ್ತಕ್ಕಂಥ ನಮ್ಮ ಜನಗಳನ್ನ ಸ್ವಲ್ಪ ಒಳಮುಖವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದಿಷ್ಟು ವಿದ್ಯೆ ಬೇಕಲ್ಲ, ಅದನ್ನ ನಮ್ಮ ಆಧುನಿಕ ಭಾಷೆಯಲ್ಲಿ ಮೆಟಾಫಿಸಿಕಲ್ ನಾಲೆಡ್ಜ್ ಅಂತ ಕರೀತಾರೆ. ಫಿಸಿಕಲ್ ನಾಲೆಡ್ಜ್ ಎಲ್ಲವೂ ಕೂಡ ಸೇರುತ್ತೆ. ಮೆಟಾಫಿಸಿಕಲ್ ನಾಲೆಡ್ಜ್ ಇಸ್ ನಥಿಂಗ್ ಬಟ್ ಸ್ಪಿರಿಚುವಲ್ ನಾಲೆಡ್ಜ್. ಅಂತಹ ಆಧ್ಯಾತ್ಮಿಕ ವಿದ್ಯೆಯನ್ನು ಕೊಡಲಿಕ್ಕೆ ನಾವು ಮುಂದೆ ಮಾಡ್ತೇವೆ. ಇನ್ಮೇಲೆ ನೀವೆಲ್ಲರೂ ಕೂಡ ವಿದ್ಯಾಶಾಲೆಗಳನ್ನು ಸ್ಟಾರ್ಟ್ ಮಾಡಿ, ಈಗಾಗಲೇ ಸಾಕಷ್ಟು ಸಂಸ್ಥೆಗಳು ಆದರೂ ಕೂಡ ನಾವು ಸ್ಟಾರ್ಟ್ ಮಾಡ್ತೇವೆ ಅಂತಲ್ಲ. ಮೋರ್ ಆ್ಯಂಡ್ ಮೋರ್ ಯು ಪೀಪಲ್ ಶುಡ್ ಎಕ್ಸ್ಪೆಕ್ಟ್ ಫ್ರಮ್ ಅಸ್ ಅಬೌಟ್ ಸ್ಪಿರಿಚುವಲ್ ನಾಲೆಡ್ಜ್ ಅಂತ ಮೆಟಾಫಿಸಿಕಲ್ ವಿಶ್ಡಮ್. ಅಂಥದ್ರ ಕಡೆ ನೀವು ಗಮನ ಕೊಡಿ. ನರೇಂದ್ರ ಬಾಬು ಅಂತ ಕೇಳಿದಾಗ ಅವ್ರಿಗೆ ಹೇಳಿದ್ವಿ, ನಾವು ಎಲ್ಲಿ ಬೇಕಾದ್ರೂ ಮಾಡ್ತಿರ್ತೀವಪ್ಪ, ನೀವು ಬರೀ ಬೇರೆ ಬೇರೆ ಕೆಲಸ ಓಡಾಡಕ್ಕೆ ಹೋಗ್ಬಿಡಿ, ನೀವೇ ಯಾಕೆ ಮಾಡಬಾರ್ದು ಅಂತ ಹೇಳಿ ಸಂಸ್ಥೆಯನ್ನು ಅವರೇ ತೆಗೆದುಕೊಂಡು ಮಾಡಿ ಇವತ್ತು ಉತ್ತಮವಾದ ರೀತಿಯಲ್ಲಿ ಸಂಸ್ಥೆಯನ್ನು ನಡೆಸ್ತಾ ಇದ್ರೆ ತುಂಬ ಸಂತೋಷ ಆಗಿದೆ. ಖುಷಿ ಏನಪ್ಪ ಅಂತಂದರೆ, ಅವರ ಮಕ್ಕಳು ಇಬ್ಬರು ಗಂಡು ಮಕ್ಕಳಿದ್ದಾರೆ, ಹೌದಿಲ್ಲ? ಇಬ್ಬರು ಹೈಲಿ ಎಜುಕೇಟೆಡ್ ಗೈಸ್. ಒಬ್ಬ CA ಮಾಡಿದ್ದಾರೆ. ಮೊನ್ನೆ ಕೇಳಿದೆ, ವಾಟ್ ಇಸ್ ದಟ್ ಯು ಆರ್ ಡೂಯಿಂಗ್? ಹುಡುಗ ಹೇಳಿದ, ಐ ಹ್ಯಾವ್ ಬೀನ್ ಟೇಕಿಂಗ್ ಕೇರ್ ಆಫ್ ದ ಇನ್ಸ್ಟಿಟ್ಯೂಷನ್. ಅಪ್ಪ ಇದು ಅಂತ ಹೇಳಿದ್ರೆ, no, actually this should be a new age institution. Within 10 years I wish to see this institution should grow to the sky high, with which our children of this area should not move away from the locality, being over here. ಇಲ್ಲೇ ಇದ್ದುಕೊಂಡು ಸಂಸ್ಥೆಯಲ್ಲಿ, ನಮ್ಮ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಕಲಿತು ಎಲ್ಲೂ ಹೋಗದ ಹಾಗೆ ವಿಶ್ವಮಟ್ಟದ ವಿದ್ಯೆಯನ್ನು ಕೊಡಲಿಕ್ಕೋಸ್ಕರ ಐ ಹ್ಯಾವ್ ಡೆಡಿಕೇಟೆಡ್ ಮೈ ಸೆಲ್ಫ್, ಐ ಹ್ಯಾವ್ ಇನ್ವೆಸ್ಟೆಡ್ ಮೈ ಎನರ್ಜಿ ಇನ್ ದ ಟೈಮ್ ಫಾರ್ ದಿಸ್ ಕಾಲ್ ಅಂತ ಹೇಳಿದ್ರೆ ತುಂಬ ಖುಷಿ ಅನ್ನಿಸ್ತು. ಅವ್ರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದಿದ್ರಿ. ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ, ಆ ಮಕ್ಕಳಿಗೆ ಬೇರೊಂದು ಸಂದರ್ಭದಲ್ಲಿ ತುಂಬ ಸನಿಹದಲ್ಲಿ ಕೂಡಿಸ್ಕೊಂಡು ಆ ಮಕ್ಕಳಿಗೆ ಮಾತನಾಡ್ತಕ್ಕಂಥ ಸಂದರ್ಭವನ್ನು ನಾವು ಪಡ್ಕೊಳ್ತೇವೆ ಅಂತ ಹೇಳಿ ಸಾಕಷ್ಟು ಜನ ಪೋಷಕರು ಬಂದಿದ್ರಿ. ನಮ್ಮ ಅಪ್ಪ ಅಮ್ಮಂದರಿಗೆ ಅಂದರೆ ಪೋಷಕರಿಗೆ ತುಂಬ ದೊಡ್ಡ ಆಸ್ತಿ ಇದೆ. ಯಾವುದು? ಮನೆಯ ಬೇಕು, ಆಸ್ತಿ ಬೇಕು, ಎಲ್ಲವೂ ಸರಿಯೇ. ನಿಜವಾದ ಆಸ್ತಿ ಯಾರಪ್ಪ ಅಂತಂದರೆ ನಮ್ಮ ಮಕ್ಕಳು. ಆ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಆಸ್ತಿ ಯಾವುದಪ್ಪ ಅಂದರೆ ಜ್ಞಾನ ಮತ್ತು ಆಧುನಿಕ ವಿದ್ಯೆ. ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಹೇಳ್ತಿದ್ರು, ಏನು ಹೇಳ್ತಿದ್ರು? ಸೊ ವಾಟ್ ಇಸ್ ದಟ್ ಎಜುಕೇಶನ್ ಅಂತ ಒಂದು ಡೆಫಿನೇಷನ್ ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಜುಕೇಶನ್ ಈಸ್ ದಟ್ ವಿಚ್ ಈಸ್ ಗೋಯಿಂಗ್ ಟು ಫಾರ್ಮ್ ದ ಕ್ಯಾರೆಕ್ಟರ್. ಯಾವುದು ಸೌಶೀಲ್ಯವಾಗಿರ್ತಕ್ಕಂಥ ಗುಣವನ್ನು, ಶೀಲವನ್ನು ರೂಪಿಸುತ್ತೋ ಅದು ಎಜುಕೇಶನ್. ಎಜುಕೇಶನ್ ಇಸ್ ದಟ್ ವಿಚ್ ಈಸ್ ಗೋಯಿಂಗ್ ಟು ಗಿವ್ ಅಸ್, ವಿಚ್ ಈಸ್ ಗೋಯಿಂಗ್ ಟು ಮೇಕ್ ದ ಪರ್ಸನ್ ಟು ಹ್ಯಾವ್ ದ ಕ್ಯಾರೆಕ್ಟರ್. ಅಟ್ ದ ಸೇಮ್ ಟೈಮ್ ನಮಗೆ ದೇಹವನ್ನು ಚೆನ್ನಾಗಿ ಕಾಣಿಸುತ್ತೆ. ನಿಜವಾಗಿ ಕೂಡ ಬದುಕನ್ನು ಕಟ್ಟಿಕೊಡ್ತಕ್ಕಂಥದ್ದು ಯಾವುದು ಗೊತ್ತಾ? ನಮ್ಮ ಮನಸ್ಸು. ಅವ್ರು ಹೇಳ್ತಾರೆ, ಮೇಯರ್ ಮೆಂಟಲ್ ಸ್ಟ್ರೆಂತ್ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್. ಅಟ್ ದ ಸೇಮ್ ಟೈಮ್ ವೇರ್ ದ ಇಂಟೆಲೆಕ್ಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ಪ್ಯಾಂಡೆಡ್. And the education is that which is going to make the person to stand on his own. What does it mean? ವಿದ್ಯೆ ಅಂತಂದರೆ ಗುಣ ಸೌಶಲ್ಯವನ್ನು, ಸಂಸ್ಕಾರವನ್ನು ಕೊಡುವಂಥದ್ದಾಗಬೇಕು. ಮನಸ್ಸು ವಿಶಾಲ ಆಗಬೇಕು, ಅದರ ಗಟ್ಟಿ ಆಗಬೇಕು. ಮತ್ತು ಬುದ್ಧಿ ಅಂತಕ್ಕಂಥದ್ದು ಶುದ್ಧವಾಗಿ ಅರಳುವಂಥದ್ದಾಗಬೇಕು. ಜೊತೆಗೆ ಯಾವ ವಿದ್ಯೆಯನ್ನು ಕಲ್ತದ್ದೇ ಆದರೆ ವ್ಯಕ್ತಿ ಈ ವಿದ್ಯೆಯನ್ನು ಕಲಿತ ಮೇಲೆ ಸಮಾಜಕ್ಕೆ, ಮನೆಗೆ ಭಾರ ಆಗದೆ, ಮಾರಕ ಆಗದೆ. ಭಾರ ಅಷ್ಟೇ ಅಲ್ಲ, ಭಾರ ಆದರೂ ಪರವಾಗಿಲ್ಲ, ಮಾರಕ ಆಗಬಾರ್ದು. ಭಾರವಾಗದೆ, ಮಾರಕವಾಗದೇನೆ ತಾನು ತನಗೆ ಆಸ್ತಿ ಆಗ್ತಾನೋ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಾನೋ ಅದು ವಿದ್ಯೆ ಅಂತ ವಿವೇಕಾನಂದ ಕೊಂಡದ್ದು. ಅವ್ರ ಮಾತನ್ನು ಮತ್ತೊಮ್ಮೆ ಕೇಳಿ, ಎಜುಕೇಶನ್ ಇಸ್ ದಟ್ ವಿಚ್ ಇಸ್ ಗೋಯಿಂಗ್ ಟು ಗಿವ್ ದ, ವಿಚ್ ಇಸ್ ಗೋಯಿಂಗ್ ಟು ಫಾರ್ಮ್ ದ ಕ್ಯಾರೆಕ್ಟರ್, ಅಂಡ್ ಮೆಂಟಲ್ ಸ್ಟ್ರೆಂತ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್,
and intellect is going to be expanded, and by which one is going to stand on his own. ಇವತ್ತೇನಾಗಿದೆ, ನಮ್ಮ ರಾಮಚಂದ್ರ ಅವರು ಹೇಳ್ತಾರೆ, ಸ್ವಾಮಿ ಶುಡ್ ಕಮ್ ಓವರ್ ಟು ಎಸ್ಟಾಬ್ಲಿಷ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಲೇಜಸ್ ಅಂತ. ಮೋಸ್ಟ್ಲಿ ಅವ್ರಿಗೆ ಯಾಕೆ ಅನಿಸಿದೆ ಅಂತಂದರೆ, ಅವ್ರ ಮಗಳನ್ನ ಬೆಂಗಳೂರಿನ ನಿಮ್ಮ ಆದಿಚುಂಚನಗಿರಿ BGS ಮೆಡಿಕಲ್ ಕಾಲೇಜ್ಗೆ ಮಾಸ್ಟರ್ ಡಿಗ್ರಿ ತಂದು MD ಮಾಡಿಸ್ತಾ ಇದ್ದಾರೆ. ಇಲ್ಲೇ ಇದ್ದಿದ್ದು ಇಲ್ಲೇ ಮಾಡಿಸ್ಬೋದಾಯ್ತಲ್ಲ ಅಂತ ನಿಮ್ಮ ಆಸೆ ಇತ್ತು ಅಂತ ಕಾಣಿಸುತ್ತೆ. ಅದೇನೇ ಇಟ್ಕೊಂಡ್ರೂ ಕೂಡ ಆ ಸಂಸ್ಥೆಗಳು ಖಂಡಿತ ಬೆಳಿಬೇಕಾಗುತ್ತೆ. ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿಗೆ ಬಂದು ನಿಮ್ಮೆಲ್ಲರನ್ನು ಕೂಡ ನೋಡ್ತಕ್ಕಂಥ ಸಂದರ್ಭವನ್ನು ಯಾಕೆ ತೆಗೆದುಕೊಂಡ್ವಿ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಪೋಷಕರ ದೊಡ್ಡ ಆಸ್ತಿ ಮಕ್ಕಳು. ಆ ಮಕ್ಕಳು ವಿದ್ಯೆನ ಕಲಿತ ಮೇಲೆ ಪಕ್ಷ 25 ವರ್ಷ ಆದ್ರೂ ಕೂಡ ತಮ್ಮ ಕಾರಣ ತಾವು ನಿಂತ್ಕೊಳ್ಳೋದ್ರೆ ಏನ್ ಮಾಡ್ತಾರೆ ಗೊತ್ತಾ, ಪೇರೆಂಟ್ಸ್ನ ಕರ್ಕೊಂಡು ಅಲ್ಲಿ ಹೋಗ್ತಾರೆ. ನನ್ನ ಮಗ PhD ಮಾಡಿದ್ದಾನೆ, ನಾನು ನೋಡ್ತಾ ಇದ್ದೇನೆ, ನನ್ನ ಮಗ PhD ಮಾಡಿದ್ದಾನೆ, ಮಾಸ್ಟರ್ಸ್ ಮಾಡಿದ್ದಾನೆ, ಒಂದು ಕೆಲಸ ಇದೆ ಕೊಡಿ ಅಂತ ಅಪ್ಪ ಅಮ್ಮಂದರ ಜೊತೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಇಟ್ ಈಸ್ ಎ ಶೇಮ್ಫುಲ್ ಆಕ್ಟ್. ಶೇಮ್ಫುಲ್ ಆಕ್ಟ್ ಅಂತ ಕೆಲಸ ಸಿಗ್ಲೇಬೇಕು ಅಂತೇನಿಲ್ಲ, ಆದ್ರೆ ಅಪ್ಪ ಅಮ್ಮ ಅಂದ್ರೆ 25 ವಯಸ್ಸಿನಲ್ಲಿ ಕೂಡ ಕೈ ಹಿಡಿದು ನಡೆಸಬೇಕು ಅಂತಂದ್ರೆ ಬೇಸರ ಆಗುತ್ತಲ್ವ. ಅದನ್ನ ವಿವೇಕಾನಂದ ಹೇಳಿದ್ದು, ಎಜುಕೇಶನ್ ಇಸ್ ದಟ್ ವಿಚ್ ವಿಲ್ ಮೇಕ್ ಎ ಪರ್ಸನ್ ಟು ಸ್ಟ್ಯಾಂಡ್ ಆನ್ ಹಿಸ್ ಓನ್. ಹಂಗಾಗಬೇಕು ಅಂದ್ರೆ ಇವತ್ತು ನಮ್ಮ ಹೈಯರ್ ಎಜುಕೇಶನ್ ಏನ್ ಹೇಳ್ತಾ ಇದೆ, 60-70% ವಿದ್ಯೆನ ಪಡ್ಕೊಳ್ತಾ ಇದ್ದಾರೆ. ಎಂಪ್ಲಾಯಬಿಲಿಟಿ ಇಸ್ ವೆರಿ ಲೆಸ್. ಸ್ಕಿಲ್ ಫಾರ್ಮೇಶನ್ ಇನ್ ಅವರ್ ಕಂಟ್ರಿ ಇಸ್ ಸಮ್ವೇರ್ ಅರೌಂಡ್ 3.5 to 4%. ಯಾಕೆ ಆಗ್ತಾ ಇದೆ? Unless and otherwise there is a skill excellence, such person is not going to be placed properly in the society. ಅದಕ್ಕೆ ಕಲಿಯುವ ಸಂದರ್ಭದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಸ್ವಾತಂತ್ರ್ಯ ಬಂದಾಗ 15-20% ಸಾಕ್ಷರತೆ ಇತ್ತು, ಹೌದಾ? ಕೊನೆಗೆ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಡಿಗ್ರಿ ಸಿಗೋ ಒಂದು ಸ್ಥಿತಿ ಬಂದಿದೆ. ಹಾಗಿದ್ರೆ ಎಲ್ಲರೂ ಕೂಡ ಡಿಗ್ರಿ ಪಡೆದು ಎಲ್ಲರೂ ಎಜುಕೇಟೆಡ್ಸ್ ಆದದ್ದು ಆದ್ರೆ, ಇನ್ ವಾಟ್ ವೇ ಯು ಆರ್ ಗೋಯಿಂಗ್ ಟು ಡಿಸ್ಟಿಂಗ್ವಿಶ್ ಫ್ರಮ್ ಪರ್ಸನ್ ಟು ಪರ್ಸನ್? ವ್ಯಕ್ತಿಯ ಮಧ್ಯದಲ್ಲಿ ಏನು ವಿಶೇಷ ಇದೆ ಅಂತ ಗುರುತಿಸ್ತೀರಿ? ಇವತ್ತು ನಾವು ಎಂತ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ, ಡಿಗ್ರಿ ಇದೆಯಾ ಇಲ್ವಾ ಅಂತ ಕೇಳೋ ಸ್ಥಿತಿಯಲ್ಲಿಲ್ಲ. ನೀನು ಓದಿರ್ತಕ್ಕಂಥ ವಿದ್ಯೆಯಿಂದ ಯಾವ ಚೆನ್ನಾಗಿರ್ತಕ್ಕಂಥ ಕೌಶಲ್ಯತೆ ನಿನ್ನಲ್ಲಿದೆ, ವಾಟ್ ಇಸ್ ದ ಕೈಂಡ್ ಆಫ್ ಸ್ಕಿಲ್ ಆರ್ ದ ರೀಸ್ಕಿಲ್ ವಿಚ್ ಯು ಹ್ಯಾವ್ ಅಕ್ವೈರ್ಡ್ ಔಟ್ ಆಫ್ ಯುವರ್ ಎಜುಕೇಶನ್, ದಟ್ ಈಸ್ ಗೋಯಿಂಗ್ ಟು ಡಿಸ್ಟಿಂಗ್ವಿಶ್ ಫ್ರಮ್ ಪರ್ಸನ್ ಟು ಪರ್ಸನ್ ಇನ್ ದ ಎಜುಕೇಶನ್. ಈ ದೃಷ್ಟಿಯಿಂದ ಶಾಲಾ ಹಂತದಿಂದಲೇ ಕೇವಲ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಥವಾ ಎಕನಾಮಿಕ್ಸ್ ಸ್ಕೂಲ್ ಹೋದ್ಮೇಲಲ್ಲ, ಶಾಲಾ ಹಂತದಿಂದಲೇ ಅಟ್ಲೀಸ್ಟ್ 40-50% ಆಫ್ ಅವರ್ ಎಜುಕೇಶನ್ ಶುಡ್ ಬಿ ಪ್ರಾಕ್ಟಿಕಲ್. If we inculcate such kind of culture, the skill culture, obviously the time when they go for the higher education, it is going to become quite natural and obvious. ಈ ದೃಷ್ಟಿಯಿಂದಲೂ ಕೂಡ ನಮ್ಮ ಸಂಸ್ಥೆ ಕೆಲಸವನ್ನ ಮಾಡಿ ಬಂದಿರತಕ್ಕಂಥ ಪೋಷಕರು ಈ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಿ ಅಂತ ಹೇಳಿ, ಎಷ್ಟೋ ಜನ ಇವತ್ತಿಗೂ ಕೂಡ ಬಡ ತಾಯಿ ತಂದೆಗಳಿದ್ದಾರೆ. ಕೂಲಿ ಮಾಡಿ ಸಾಲ ಮಾಡಿ ಮಕ್ಕಳಿಗೆ ಎಷ್ಟೇ, ಬಹುಶಃ ಕೆಲವರಿಗೆ ಅನಿಸ್ಬೋದು 20,000 ಫೀಸ್ ಕಟ್ಟಕ್ಕಾಗಲ್ಲ ಅಂತ ಅನಿಸ್ಬೋದು. ನಿಜವಾಗಿ ಕೂಡ ಇವತ್ತಿಗೂ 20,000 ಫೀಸನ್ನ ಕಟ್ಟಲಿಕ್ಕೆ ಆಗಿರ್ತಕ್ಕಂಥ ಪೋಷಕರಿದ್ದಾರೆ. ಅಂತಹ ಮಕ್ಕಳಿಗೆ ನಿಮ್ಮ ಮಠದ ಶಾಲೆಗಳು ಇದ್ದೇ ಇದ್ದಾವೆ, ಆದರೆ ಅವ್ರ ಮನೆ ಭಾಗದಲ್ಲಿ ಅವರಿಗೆ ಎಜುಕೇಶನ್ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು? ಕಾರಣ, ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಗಿವ್ಸ್ ಅಸ್ ಎ ರೆಸ್ಪೆಕ್ಟ್, ದಟ್ ಗಿವ್ಸ್ ದ ಕಾನ್ಫಿಡೆನ್ಸ್, ದಟ್ ಗಿವ್ಸ್ ದ ಕಾಲೇಜ್, ದಟ್ ಗಿವ್ಸ್ ದ ಪ್ಲೇಸ್ಮೆಂಟ್ ಇನ್ ದ ಸೊಸೈಟಿ. ಎಲ್ಲವೂ ಕೂಡ ಎಜುಕೇಶನ್ ಸಿಗುತ್ತೆ ಅನ್ನೋದಾದ್ರೆ ಎಜುಕೇಶನ್ ಯಾರು ಕೂಡ ಮರಿಬಾರ್ದು. ಅದಕ್ಕೆ ಪೋಷಕರಿಗೆ ಬಂದಿರತಕ್ಕಂಥ ನೀವುಗಳು ಎಷ್ಟೇ ಕಷ್ಟ ಆದ್ರೂ ಕೂಡ, ಅಂತ ಸಮಸ್ಯೆ ಇಲ್ಲ ಆದ್ರೂ ಕೂಡ, ಎಷ್ಟೇ ಕಷ್ಟ ಆದ್ರೂ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಥೆಗಳಿಗೆ ಉತ್ತಮವಾದ ಎಜುಕೇಶನ್ ಅನ್ನ ಕೊಡಿಸ್ತಲೇ ಹೋದದ್ದೇ ಆದರೆ, ನಾವು ಪ್ರಾರಂಭದ ಹಂತದಲ್ಲಿ ಒಂದು ಗಿಡ ಹಾಕಿದ 1 ವರ್ಷ 2 ವರ್ಷ ಮಕ್ಕಳ ಗಿಡಗಳನ್ನ ಚೆನ್ನಾಗಿ ನೋಡ್ಕೊಳ್ದೇನೆ 3-4 ವರ್ಷ ಆದ್ಮೇಲೆ ಒಳ್ಳೆ ನೀರು, ಒಳ್ಳೆ ಗೊಬ್ಬರ, ಒಳ್ಳೆ ಗಾಳಿಯನ್ನ ಕೊಟ್ರೆ, ಒಳ್ಳೆ ಬೆಳಕನ್ನ ಕೊಟ್ರೆ, ಇಟ್ಸ್ ಆಫ್ ನೋ ಯೂಸ್. ಗಿಡವನ್ನ ಹಾಕಿದ ಪ್ರಾರಂಭದಲ್ಲೇ ಅದಕ್ಕೆ ಗೊಬ್ಬರ ನೀರನ್ನ ಕೊಟ್ಟದ್ದೇ ಆದ್ರೆ ವಿದಿನ್ 3-4 years ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ವೆಲ್ ಗ್ರೋನ್ ಟ್ರೀ. ಅದೇ ರೀತಿಯಲ್ಲಿ ಮಕ್ಕಳಿಗೆ ಪ್ರಾರಂಭಿಕ ಹಂತದ ವಿದ್ಯೆ, ಪ್ರಾರಂಭಿಕ ಹಂತದ ಪ್ರೀತಿ, ಪ್ರಾರಂಭಿಕ ಹಂತದ ಒಂದು ಪರಿಸರ, ಇದೆಷ್ಟು ಒಳ್ಳೆಯದನ್ನ ಕೊಡ್ತೇವೋ ಗಿಡ ಚಂದ ಬೆಳೆಯುವ ರೀತಿಯಲ್ಲಿ ಮಕ್ಕಳು ಕೂಡ ಬೆಳೀತವೆ. ಆಗ ತಮ್ಮ ಹಿಂದಿನ ಹಳೆಯ ಬಡತನದ ದಾರಿದ್ರ್ಯದ ಪರಂಪರೆಯಿಂದ ಕಳಚಿಕೊಂಡು ಮನೆಯನ್ನು ಬೆಳಗಲಿಕ್ಕೆ ಸಾಧ್ಯ ಆಗುತ್ತೆ. ಮನೆ ಬೆಳಗಿದ ಮಕ್ಕಳು, ಅಂತಹ ಮಕ್ಕಳು ಅಂತ ಸಂಸಾರದಲ್ಲಿ ಆದರೆ ದೇಶ ಸಹಜವಾಗಿಯೇ ಬೆಳಗುತ್ತದೆ. ಒಮ್ಮೆ ನಿಮಗೆ ಗೊತ್ತಲ್ವಾ, ಅಬ್ರಹಾಂ ಲಿಂಕನ್ ಎಷ್ಟು ಕಷ್ಟ ಬಿದ್ದು ಓದಿದ, ಎಂತಹ ಬಡತನ ಇತ್ತು, ಎಷ್ಟು ಹೋರಾಟ ಮಾಡಿದ, ಬದುಕಿನಲ್ಲಿ ದೊಡ್ಡ ಆಸೆಯನ್ನು ಇಟ್ಕೊಂಡು 22ನೇ ವಯಸ್ಸಿನಲ್ಲಿ ದೊಡ್ಡವನಾಗಬೇಕು ಅಂತ ಪ್ರಯತ್ನ ಪಟ್ಟು ಬಡತನದ ಮಧ್ಯದಲ್ಲಿಯೂ ಕೂಡ ಆ ದೇಶದ
ಅಮೆರಿಕ ದೇಶದ ಅಧ್ಯಕ್ಷನಾಗಿ ಹೊರಹೊಮ್ಮಿದ ಸಂದರ್ಭದಲ್ಲಿ ಮೊದಲ ಕಾಂಗ್ರೆಸ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಚ್ ಮಾಡಲಿಕ್ಕೆ ಅಂತ ಕ್ಯಾಪಿಟಲ್ ಹಿಲ್ಸ್ನಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಮುಂದಿನವರೆಲ್ಲ ವಿಮಾನ ಕೊಡ್ತಿದ್ರಲ್ಲ, ಒಬ್ಬ ಅಬ್ರಹಾಂ ಲಿಂಕನ್ ಮೊದಲು ಸ್ಪೀಚ್ ಮಾಡಲಿಕ್ಕೆ ಅಂತ ಮೇಲೆ ಬರಬೇಕಾದ್ರೆ ಮುಂದಿನವರು ಯಾರೋ ಹೇಳಿದ್ದಂತೆ. ಏನು ಹೇಳಿದ್ದಂತೆ? ಮಿಸ್ಟರ್ ಲಿಂಕನ್, ಅವ್ನು ಹೇಳಿದ್ದು, ಮಿಸ್ಟರ್ ಲಿಂಕನ್, ಯು ಶುಡ್ ನಾಟ್ ಫರ್ಗೆಟ್ ದಟ್ ಯು ಆರ್ ಎ ಸನ್ ಆಫ್ ಕಾಪ್ನರ್ ಅಂತ ಹೇಳಿದಂತೆ. ಅರ್ಥ ಆಯ್ತು? ನೀನು ಮರಿಬಾರ್ದು, ನೀನು ಚಪ್ಪಲಿ ಹೊಲಿತಕ್ಕಂಥ ಚಮ್ಮಾರನ ಮಗ ಅಂತ ಶುಭ ಗಳಿಗೆಯಲ್ಲಿ ಈ ಮಾತನ್ನ ಹೇಳಿದ. ನಮ್ಗೆ ಯಾರಾದ್ರೂ ಹೇಳಿದ್ರೆ ಅಧಿಕಾರಿಯವರು ಏನು ಮಾಡ್ತಿದ್ವಿ? ಏನೇನೋ ಮಾಡಿಬಿಡ್ತಾ ಇದ್ವಿ. ಲಿಂಕನ್ ಬಹಳ ಕಷ್ಟ ಅನುಭವಿಸಿದವರು. 22ನೇ ವಯಸ್ಸಿಂದ 40-45ನೇ ವಯಸ್ಸಿನಲ್ಲಿ ಅವನು ಅಧ್ಯಕ್ಷನಾಗುವ ಕಾಲಕ್ಕೆ ಅದೆಷ್ಟು ನೋವುಗಳನ್ನು, ಹೆಂಡತಿಯ ಸಾವನ್ನ, ಸೋಲಿನ ಸರಮಾಲೆಗಳನ್ನ ಅನುಭವಿಸಿದ್ದ ಅಂತಂದ್ರೆ ಇದ್ಯಾವುದು ಕೂಡ ಅವನು ಹೊಸದಾಗಿರಲಿಲ್ಲ. ಆ ಮನುಷ್ಯ ಅಂತ ಹೇಳಿದಾಗ ಮರಿಬೇಡ, ನೀನು ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಐ ವಿಶ್ ಟು ರಿಮೆಂಬರ್ ಯು, ಐ ವಿಶ್ ಟು ರಿಮೈಂಡ್ ಯು ದಟ್ ಯು ಆರ್ ಎ ಸನ್ ಆಫ್ ಕಾಪ್ಟರ್. ಇನ್ನೊಂದು 2 ಸ್ಟೆಪ್ ಇತ್ತು ಹತ್ತಲಿಲ್ಲ ಅಂತ ಕೆಳಗಡೆ ಹಿಡಿದು ಹೇಳಿದ ಮನುಷ್ಯನ ಹತ್ರ ಹೋಗಿ ಹೇಳಿದಂತೆ, ಮಹಾಶಯರೇ, ಹೌದು ನನ್ನಪ್ಪ ಬಡವ ಇದ್ದ, ನನ್ನಪ್ಪ ಚಪ್ಪಲಿ ಹೊಲಿತಾ ಇದ್ದ, ನಮ್ಮಪ್ಪ ಹೊಡೆದ ಚಪ್ಪಲಿ ಹೊರೆದ ದುಡ್ಡಿನಿಂದ ಮಾಡಿದ ಬೂಟ್ಗಳಿಂದ ಬಂದಂಥ ಹಣದಿಂದ ನನಗೆ ಎಜುಕೇಶನ್ ಖಂಡಿತ ಸಿಕ್ತು. ನನಗೆ ಎಜುಕೇಶನ್ ಸಿಕ್ಕಿ ಇವತ್ತು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರೆ ಇಲ್ಲಿ ತಂದು ಈ ಮಟ್ಟಕ್ಕೆ ನಿಲ್ಲಿಸಿದೆ. ಇಂತಹ ಸಂದರ್ಭದಲ್ಲಿ ನನ್ನ ಅಪ್ಪನನ್ನು ನೆನೆಸ್ಕೊಳ್ಬೇಕಾಗಿತ್ತು, ಸ್ವಲ್ಪ ಮರ್ತಿದ್ದೆ. ನನ್ನ ಅಪ್ಪನ ಮತ್ತು ನನಗೆ ವಿದ್ಯೆಗಳನ್ನ ಕೊಟ್ಟದ ಕಸುಬನ್ನು ನೆನೆಸ್ಕೊಳ್ಬೇಕಾಯ್ತು, ಅದನ್ನು ಕೂಡ ಮಾಡ್ತಿದ್ದೆ. ಈ ಕ್ಷಣದಲ್ಲಿ ನೀವು ನೆನಪು ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ನನಗೆ ಗೊತ್ತು, ಈ ದೇಶದಲ್ಲಿ ನಿಮ್ಮ ಹಾದಿಯಾಗಿ ನೀವುಗಳನ್ನು ಹಾಕೊಂಡಿರ್ತಕ್ಕಂಥ ಬೂಟುಗಳನ್ನು ಹೊಲಕೊಟ್ಟಂಥ ಕಲೆ ಮತ್ತು ಕೌಶಲ್ಯತೆ ನನ್ನ ಅಪ್ಪನದು. ಈ ಹೊತ್ತಿನಲ್ಲಿ ನನ್ನ ಅಪ್ಪನನ್ನ, ನನ್ನ ಮನೆತನದ ಕೌಶಲ್ಯತೆ ನನಗೆ ನೆನಪು ಮಾಡ್ತಾ ಇದೆ ಅಂತಂದ್ರೆ ನೀವು ಹಾಕಿರೋದು ಕೂಡ ನನ್ನ ಅಪ್ಪನದೇನೆ. ಈಸ್ ಎನಿ ಪ್ರಾಬ್ಲಮ್ ವಿತ್ ಯುವರ್ ಬೂಟ್ ವಿಚ್ ಈಸ್ ಪ್ರಿಪೇರ್ಡ್ ಬೈ ಮೈ ಫಾದರ್? ಒಂದು ವೇಳೆ ಏನಾದ್ರು ಇದ್ರೆ ಹೇಳಿ, ಅದನ್ನು ಸರಿ ಮಾಡಿಕೊಟ್ಟು ನಾನು ಹೋಗ್ಬಿಟ್ಟು ನನಗೆ ನಮ್ಮಪ್ಪ ನನಗೂ ಕೂಡ ಕೆಲಸ ಹೇಳ್ಕೊಟ್ಟಿದ್ದಾರೆ ಅಂತ. ಯಾಕೆ ಮಾತಿನಲ್ಲಿ ಹೇಳಿದೆ ಅಂತಂದ್ರೆ, ಯಾವುದೋ ಒಂದು ಕಾಲದಲ್ಲಿ ಬಡತನ ಇರ್ಬೋದು, ಯಾವುದೋ ಒಂದು ಕಾಲದಲ್ಲಿ ಅವಮಾನಗಳಾಗಿರ್ಬೋದು. ಅವಮಾನಿಸುವ ಸಂದರ್ಭದಲ್ಲಿ ಕೂಡ ನಾವು ತಿರುಗಿ ಬೀಳದೇನೆ ನಮ್ಮ ಕ್ರಿಯೆಗಳ ಮುಖಾಂತರ, ನಮ್ಮ ಸಂಸ್ಕೃತಿ ಮುಖಾಂತರ ನಿಂದಕರ ಮಾತುಗಳಿಗೆ ನಮ್ಮ ನಡೆನುಡಿಗಳಿಂದ ಉತ್ತರವನ್ನು ಕೊಡಬೇಕೆ ಹೊರತು ಅಳ್ತಾ ಕೂತ್ಕೊಂಡಿದ್ರಿಂದ ಏನು ಕೂಡ ಉಪಯೋಗ ಇಲ್ಲ. ಈ ಜಗತ್ತು ಅಳೋರ್ನ ಯಾರು ಕೂಡ ತಿರುಗಿ ನೋಡೋದಿಲ್ಲ. ಅದಕ್ಕೆ ಶಕ್ತಿವಂತರಾಗಲಿಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ಮಾರ್ಗ, ಖಂಡಿತ ಹಣ ಅಲ್ಲ. ಹಣವನ್ನು ಗೌರವಿಸುವ ಸಮಾಜ ಆಗಲೇ ಹೋಗಿ ಆಯಿತು. ನಾವು ವಿ ಹ್ಯಾವ್ ಎಂಟರ್ಡ್ ಇನ್ ಟು ದ ನಾಲೆಡ್ಜ್ ಸೊಸೈಟಿ. ಮನಿ ಈಸ್ ನಾಟ್ ಗೋಯಿಂಗ್ ಟು ಬಿ ರೆಸ್ಪೆಕ್ಟೆಡ್ ಸೊ ಮಚ್. ನಾಟ್ ದಟ್ ಮನಿ ಇಸ್ ನಾಟ್ ನೀಡ್. ದುಡ್ಡು ಬೇಡ ಅಂತ, ದುಡ್ಡು ಖಂಡಿತ ಬೇಕು. ಆದರೆ ದುಡ್ಡಿನಿಂದ ವ್ಯಕ್ತಿ ಬಹಳ ದೊಡ್ಡವಂತ ಏಳಿಸ್ಕೊಳ್ತಕ್ಕಂಥ ಒಂದು ಕಾಲ ಇತ್ತು, ಅದು ಪಕ್ಕಕ್ಕೆ ಹೋಗಿ ಆಯಿತು. ಈಗ ವಿ ಹ್ಯಾವ್ ಎಂಟರ್ಡ್ ಇನ್ ಟು ಸಚ್ ಎ ಸೊಸೈಟಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್, ಎಂತೆಂಥ ಕಾಲದಲ್ಲಿ ನಾವು ದುಡ್ಡೇ ದೊಡ್ಡಪ್ಪ ಅಂತ ಹೇಳೋದಲ್ಲ, ನಿಜವಾಗಿ ಕೂಡ ನಮ್ಮ ಹಿರಿಯರಿಂದ ಹೇಳ್ತಿದ್ರೆ ಅದು ವಾಪಸ್ ಬಂದಿದೆ. ಯಾವುದದು? ವಿದ್ಯೆ ಅವರಪ್ಪ. ಹಾಗಾಗಿ ವಿದ್ಯೆಯನ್ನ ಎಲ್ಲರಿಗೂ ಕೂಡ ಕಲಿಸೋಣ. ಅಂತಹ ವಿದ್ಯಾಕ್ಷೇತ್ರಕ್ಕೆ ನೀವು ಕೂಡ ಕಾಲಿಟ್ಟಂತ ಸಂಸ್ಥೆಯನ್ನು ಕಟ್ಟಿದ್ದನ್ನು ತುಂಬ ಸಂತೋಷ ಇದೆ. ಶ್ರೀಮಠದ ಆಶೀರ್ವಾದ ಸದಾ ನಮ್ಮ ದಿವ್ಯಾ ಹಾಲೂರು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಹೆಣ್ಣುಮಗಳು ಶ್ರೀಮಠದ ಸದ್ಭಕ್ತಿ ಆಗಿರೋದ್ರಿಂದ ಆಕೆಗೆ ಸಂಸ್ಕಾರ ಇರುತ್ತೆ. ಮತ್ತೆ ಹೇಳ್ತಾ ಇದ್ರೆ ಶ್ರೀಮಠ ಸದಾ ನಿಮ್ಮ ಜೊತೆಯಲ್ಲಿರ್ತದೆ. ಕೇವಲ ನರೇಂದ್ರ ಬಾಬು ಜೊತೆ ಅಷ್ಟೇ ಅಲ್ಲ, ಯಾರೇ ಆದರೂ ಕೂಡ ವಿದ್ಯಾಸಂಸ್ಥೆಗೆ, ವಿದ್ಯಾಕ್ಷೇತ್ರಕ್ಕೆ ಪ್ರವೇಶ ಮಾಡಿ ಮಕ್ಕಳಿಗೆ ವಿದ್ಯೆಯನ್ನು ಕೊಡುವ ಕಾಯಕದಲ್ಲಿ ನೀವೆಲ್ಲರೂ ಕೂಡ ಮುಂದೆ ಬಂದದ್ದು. ಆದರೆ ನೀವು ಇರೋ ಜಾಗದಲ್ಲಿ ನಿಮಗೇನೇ ಸಹಕಾರವನ್ನು ಕೊಟ್ಟು, ಅದು ಕೂಡ ಮಠದ ಶಾಲೆ ಅಂತಲೇ ಭಾವಿಸಿ ನೀವೇ ಆಡಳಿತ ಮಾಡುವ ಹಾಗೆ ನಾವು ಸಪೋರ್ಟ್ ಖಂಡಿತ ಮಾಡ್ತೇವೆ. ಅಂತಹವರ ಸಂಖ್ಯೆ ಜಾಸ್ತಿಯಾಗಿ ನೀವು ಮಾಡಿರ್ತಕ್ಕಂಥ ಈ ಸಂಸ್ಥೆ ಎಲ್ಲ ರೀತಿಯಲ್ಲಿ ಕೂಡ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು, ಅಪ್ಪ ಅಮ್ಮಂದರಿಗೆ ಹೋಗಿರ್ತಕ್ಕಂಥ ರೆಸ್ಪೆಕ್ಟನ್ನು ಗಳಿಸಿಕೊಟ್ಟು, ಸ್ವಾಭಿಮಾನಯುಕ್ತರಾಗಿ ನಾವು ಭಾರತವನ್ನು ಕಟ್ಟುವ ಕೈಂಕರ್ಯದಿಂದ ಎಲ್ಲರೂ ಕೂಡ ತೊಡಗೋಣ ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದು ಪ್ರಕಾಶ್ ಅವರನ್ನು, ರಾಮಚಂದ್ರ ಅವರನ್ನು, ಶ್ರೀಮಠದ ಎಲ್ಲ ಸದ್ಭಕ್ತರುಗಳನ್ನು ಈ ವೇದಿಕೆಯಲ್ಲಿ ನೋಡಲಿಕ್ಕೆ ಅವಕಾಶ ಆಗಿದ್ದಕ್ಕೆ ತುಂಬ ಸಂತೋಷ ಇದೆ. ಮುಂದೊಂದು ದಿನ ಒಂದು ಸತ್ಸಂಗದ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಜಾಗ ಇದಾಗಿದೆ ಅಂತ ಹೇಳಿ ಕೇಳಿ ಶಾಲೆಯ ಹೆಸರೇನು? ಒಂದು ಇನ್ಸ್ಟಿಟ್ಯೂಷನ್ ಆದಿತ್ಯ ಅಂದ್ರೇನು? ಸೂರ್ಯ ಅಂದ್ರೇನು? ಬೆಳಕನ್ನು ಕೊಡ್ತಕ್ಕಂಥ. ಬೆಳಕನ್ನು ಕೊಡೋದಂದ್ರೆ ಕೇವಲ ಬೆಳಕಲ್ಲ, ಅದು ನಮ್ಮ ಜೀವ. ಹೌದಲ್ಲ? ಸೂರ್ಯನಿಗೆ ಊಟ ಕೊಡ್ತಾ ಇಲ್ಲ ಅಂತ ಯಾರು ಭಾವಿಸ್ಲಿಕ್ಕೆ ಹೋಗ್ಬಿಡಿ. ಸೂರ್ಯನ ಊಟ ತಂದು ಕೊಟ್ಬಿಡ್ತಾನ ಅಂತ. ಬೆಳಕಿಲ್ಲದೆ ಒಂದಿನ ಇರಿ, ಗೊತ್ತಾಗುತ್ತೆ. ಸೂರ್ಯ ಇರದೆ ಒಂದಿನ ಇರಿ.
ಸೂರ್ಯ ಮತ್ತು ಭೂಮಿಯ ಮಧ್ಯೆ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಫೋರ್ಸ್ ಇಲ್ಲ ಅಂತಂದು ಭೂಮಿನೇ ಇಲ್ಲ. ಹಾಗಾಗಿ ಆದಿತ್ಯನ ಬೆಳಕು ಕೇವಲ ಬೆಳಕಲ್ಲ, ಅದು ನಮ್ಮ ಜೀವ, ಅದು ನಮ್ಮ ಆಹಾರ, ಅದು ನಮ್ಮ ಸತ್ವ, ಅದು ನಮ್ಮ ಬುದ್ಧಿ, ಅದು ನಮ್ಮ ಮನಸ್ಸು, ಎಲ್ಲವೂ ಕೂಡ ಸೂರ್ಯ ಆಗಿರೋದ್ರಿಂದ ಇಲ್ಲಿ ತಯಾರಾಗ್ತಕ್ಕಂಥ ಮಕ್ಕಳು ಸೂರ್ಯನ ರೀತಿಯಲ್ಲಿ ಕಂಗೊಳಿಸಲಿ. ಅಂತಹ ಕಂಗೊಳಿಸಿ ತಾಯಿ ಭಾರತಿಯನ್ನು ಜಗತ್ತನ್ನು ಬೆಳಗುವ ಮಕ್ಕಳಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀಗಳು. ಜೈ ಶ್ರೀ ಗುರುದೇವ್. ಬಹಳ ಅಮೂಲ್ಯವಾದ ವಿಚಾರಗಳನ್ನ ಗುರುಗಳು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಭಕ್ತಿಪೂರ್ವಕವಾದ ಪೂಜ್ಯರಿಗೆ ವಿನಮ್ರತೆಯಿಂದ ಬಾಗಿ ಶಿರವಾಗಿ ನಾವು ವಂದಿಸ್ತಾ ಇದ್ದೇವೆ. ಮಗು ಚಿಕ್ಕದಿಲ್ಲ ಆಗೋದಿಲ್ಲ. 11th ಓದ್ತಿದ್ದಾರೆ ನಂದಿನಿ. ಸೊ 90 and above ಪರ್ಸೆಂಟೇಜ್ ಪಡ್ಕೊಂಡಿದ್ದಾರೆ 10th ಅಲ್ಲಿ. ಗಾಡ್ ಬ್ಲೆಸ್ ಯು ಡಾರ್ಲಿಂಗ್. ಅಪ್ಪ ಅಮ್ಮನ ಋಣ ತೀರಿಸೋದಕ್ಕಾಗಲ್ಲ, ಬಟ್ ಚೆನ್ನಾಗಿ ಓದೋ ಮೂಲಕ ಅವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಅಂತ ಕೊಡೋದಾದ್ರೆ ಪ್ಲೀಸ್ ಸ್ಟಡಿ ವೆಲ್ ಅಂಡ್ ಗಿವ್ ಅ ಗ್ರೇಟ್ ಗಿಫ್ಟ್ ಟು ಯುವರ್ ಪೇರೆಂಟ್ಸ್. ಅಷ್ಟೇ, ಒಂಚೂರು ಋಣ ಕಮ್ಮಿ ಮಾಡ್ಕೊಳ್ಬಹುದು ಅಷ್ಟೇ. ಕಂಗ್ರಾಚುಲೇಷನ್. ಹಾಗೆ GMK ಪಡ್ಕೊಳ್ಬೇಕಾಗಿ ಕೊಡ್ಕೊಳ್ತಾ ತುಂಬಾ ಹೆಮ್ಮೆ ಅನ್ಸಿದ್ದು 100% ರಿಸಲ್ಟ್ ಪಡ್ಕೊಂಡಿದ್ದಕ್ಕೆ CM ಅವಾರ್ಡ್ ಅನ್ನ ಪಡ್ಕೊಂಡಿರುವಂತದ್ದು ನಮ್ಮ ಶಾಲೆ. ದಟ್ಸ್ ರಿಯಲಿ ಅನ್ ಆನರ್. ಬಹಳ ಪ್ರೌಡ್ ಮೂಮೆಂಟ್ ಅದು. ಪಡೆಯುವಂತಹ ಶಾಲೆ ನಮ್ಮದಾಗ್ಲಿ ಎಂದು ಹಾರೈಸ್ತಾ ಓಕ್ ರಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಕರೆಸ್ಪಾಂಡೆಂಟ್ ಅವರು ಕೂಡ ಆಗಮಿಸಿದ್ದಾರೆ. ಲಕ್ಷ್ಮೀಪತಿ ಸರ್ ಕೂಡ ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಇದರ ಮಧ್ಯೆ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ನಮ್ಮ ಶಾಲೆಯ 25% ಕಲೆಕ್ಟ್ ಆಗಿರುವಂತಹ ಫೀಸಿನ ಅಮೌಂಟ್ ಅನ್ನ ಕೊಡ್ತೀವಿ, ಶೇರ್ ಕೊಡ್ತೀವಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಆ ಸ್ಕಾಲರ್ಶಿಪ್ ಪಡ್ಕೊಳ್ತಿದ್ದಾರೆ ನಂದಿನಿ. ವೆರಿ ಪ್ರೌಡ್ಲಿ ಲೆಟ್ಸ್ ವೆಲ್ಕಮ್ ನಂದಿನಿ ಅಂಡ್ ಹರ್ ಪೇರೆಂಟ್ಸ್ ಟು ದ ಸ್ಟೇಜ್. ನಂದಿನಿ ಅವರು ದಯಮಾಡಿ ಬರಬೇಕು ವೇದಿಕೆಗೆ. ನಂದಿನಿ ಇಸ್ ಹಿಯರ್. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ನಾಗೇಶ್ ಸರ್, a warm welcome to you. I kindly request you to please grace the stage. ಕೂಡ ಸ್ಪಂದಿಸಿ ಶಾಲೆಯಾಯಿತು. ಆದ್ರೆ ಪೂಜ್ಯ ಮಹಾಸ್ವಾಮೀಜಿಯವರು ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಕೂಡ ಬಹಳ ಹತ್ತಿರದ ಸಭೆ ಕರೆಸಿ ಅವರನ್ನ ಉಪಚರಿಸುವಷ್ಟು ಮಟ್ಟಕ್ಕೆ ಯಾರು ಸ್ಥಿತಿವಂತರಾಗಿರ್ಲಿಲ್ಲ. ಮ್ಯಾನಿಫೆಸ್ಟೇಷನ್ ಅಂತ ಈಗ ಬಹಳ ಕಡೆ ಕೇಳ್ತಾ ಇದೀವಿ. ನಾವ್ ಏನ್ ಅನ್ಕೊಳ್ತೀವಿ ನಾವು ಅದಾಗತ್ತೆ. ಯದ್ಭಾವಂ ತದ್ಭವತಿ. ಮನಸ್ಸಿದ್ದಂತೆ ಮಹಾದೇವ ಅಂತ ಹಿರಿಯರು ಯಾಕೆ ಹೇಳ್ತಿದ್ರು ಅಂದ್ರೆ, ನೀವ್ ಏನ್ ಅನ್ಕೊಳ್ತೀರಾ ಅದು ಮಾಡೇ ತೀರ್ತೀರಾ. ಸಂಕಲ್ಪ, ದೃಢ ಸಂಕಲ್ಪ ಇರಬೇಕು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. 2004ರಲ್ಲಿ ನರೇಂದ್ರ ಬಾಬು ಅವರು ಒಂದು ಪ್ರತಿಜ್ಞೆ ಮಾಡ್ತಾರೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರು ಬಂದಾಗ ಒಂದು ಹೋಟೆಲ್ ಅಲ್ಲಿ ಅವರನ್ನ ಉಪಚರಿಸಬೇಕಾಗುತ್ತೆ. ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಗುರುಗಳು ಹೇಳಿದ್ರಂತೆ, ಯಾಕ್ರಪ್ಪ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀರಾ, ನಿಮ್ ಮನೆಗೆ ಕರ್ಕೊಂಡು ಹೋಗ್ಬೋದಲ್ಲ ಅಂದ್ರೆ ಅಲ್ಲಿದ್ದವರೆಲ್ಲ ಹೇಳಿದ್ರಂತೆ, ನಾವು ಅಷ್ಟು ಸ್ಥಿತಿವಂತರಲ್ಲ ಗುರುಗಳೇ, ನಮ್ಮ ಮನೆ ಅಷ್ಟು ದೊಡ್ಡದಲ್ಲ ಅಂತ. ಗುಡಿಸಿಲಾದ್ರೂ ಪರವಾಗಿಲ್ಲ, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಗುರುಗಳು ಹೇಳಿದ್ರಂತೆ. ಇಲ್ಲ, ಗುರುಗಳನ್ನ ಒಂದು ಒಳ್ಳೆ ಮನೆ ಕಟ್ಸಿ ಅವ್ರನ್ನ ಕರೆಸ್ಬೇಕು ಅನ್ಕೊಂಡ್ವಿ. ಆದ್ರೆ ದುರ್ದೈವ, ಗುರುಗಳು ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ. 2004ರಲ್ಲಿ ಸಂಕಲ್ಪ ಮಾಡಿ ಈಗ ನಮ್ಮ ನರೇಂದ್ರ ಬಾಬು ಅವರು ಗುರುಗಳಿಗಾಗಿಯೇ ಅಂತ ಒಂದು BGS ಕುಟೀರವನ್ನ ಮಾಡಿದ್ದಾರೆ. ಈ ಭಾಗಕ್ಕೆ ಬರುವಂತ ಗುರುಗಳಿಗೆ, ನಮ್ಮ BGS ಗುರುಗಳಿಗೆ ಅಂತ. ಸೊ ದೈವ ಪ್ರೇರಣೆ, ಗುರು ಪ್ರೇರಣೆ, ಹಿಂದೆ ಓರ್ವ ಸಮರ್ಥ ಗುರುವಿದ್ರೆ ಮುಂದೆ ನಮ್ಮ ಗುರಿಯನ್ನ ತಲುಪಬಹುದು. ಅಂತಹ ಸಮರ್ಥ ಸದ್ಗುರುವಿನ ಒಂದು ಆಶೀರ್ವಾದವನ್ನ ಪಡೆದಿರುವಂತಹ ನಮ್ಮ ಫೌಂಡರ್ ಪ್ರೆಸಿಡೆಂಟ್, ಹೆಮ್ಮೆಯ ಉದ್ಯಮಿ ಅಷ್ಟೇ ಅಲ್ಲ, ಶೈಕ್ಷಣಿಕ ಕ್ರಾಂತಿಯನ್ನು ಈ ಭಾಗದಲ್ಲಿ ಮಾಡಲಿಕ್ಕೆ ಹೊರಟಿರುವಂತಹ ಡಾಕ್ಟರ್ ನರೇಂದ್ರ ಬಾಬು ಅವರನ್ನ ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರಮಾಡ್ಕೊಳ್ತಾ ಇದ್ದಾನೆ. ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಲಿಕ್ಕಾಗಿ ಅವ್ರಿಗೆ ಮತ್ತಷ್ಟು ಉತ್ತಮೋತ್ತಮ ಸಾಧನೆ ಮಾಡೋ ಶಕ್ತಿ ಗುರುಗಳು ಹಾಗೆ ದೇವರು ನೀಡಿ ಅಂತ ಕೋರ್ತಾ, ಸರ್ ಓವರ್ ಟು ಯು ಫಾರ್ ದ ಓಪನಿಂಗ್ ರಿಮಾರ್ಕ್ಸ್. ಆದಿಯಾಗಿ ಮಂಗಳಾನಂದನಾಥ ಮಹಾಸ್ವಾಮಿಗಳು ಕೂಡ ವೇದಿಕೆಯಲ್ಲಿರುವಂತಹ ಎಲ್ಲ ಶಾಸಕರು, ಮಾಜಿ ಸಚಿವರು, ಗಣ್ಯರು ದೀಪ ಬೆಳೆಸ್ತಿದ್ದಾರೆ.
unwavering trust and support. Your encouragement empowered us to strive for excellence. To our beloved students, the heart and soul of this gathering, your energy, your dreams, and your dedication make every effort worthwhile. You are the torch bearers of the future, and we are immensely proud of you. To all our invitees, guests, and friends who have joined us today, we extend our deepest gratitude for being part of this spiritual occasion. Let us come together in spirit, in celebration, in gratitude as we move forward in the divine presence of our Gurus and the guidance of our leaders. Once again, a warm and divine welcome to Swasti 2024. Jai Shri Gurudev, our team, it's a great honor and privilege to propose the vote of thanks on this auspicious and memorable occasion. Let me first of all start by giving glory to the Almighty God for making today's occasion a resounding success. First and foremost, thanks to our divine presence, Sri 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 Dr. Nirmalanandanatha Mahaswamiji, for having trust and accepting our invitations, and also making time to bless all the disciples present here, despite having busy schedule. Our heartfelt thanks to Pujya Guruji for making this day an extremely blessed. The school management staff and students for your continual support in making this day a truly blessed one. I thank all the parents and people from all the villages and cities for being present here and getting the blessings from Swamiji. Thank you God for this wonderful day and for all the blessings that came with it. Thank you everyone once again. Jai Shri Gurudev. ಜೈ ಶ್ರೀ ಗುರುದೇವ್. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್. ಮುಕ್ತಾಯಗೊಳಿಸ್ತೇವೆ ರಾಷ್ಟ್ರಗೀತೆಯೊಂದಿಗೆ. ನ್ಯಾಷನಲ್ ಆಂಥಮ್ ಮೂಲಕ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ಲೀಸ್ ಸ್ಟ್ಯಾಂಡ್ ಸ್ಟಿಲ್ ಫಾರ್ ದ ನ್ಯಾಷನಲ್ ಆಂಥಮ್. ಎಲ್ಲರೂ ಎದ್ದು ನಿಂತ್ಕೊಳ್ಬೇಕು ರಾಷ್ಟ್ರಗೀತೆಗೆ. ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಳ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗಾ ತವ ಶುಭ ನಾಮೆ ಜಾಗೆ तब शुभ आशीष मांगे गाहे तब जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 जय